ಎಲ್ರಿಗೂ ನಮಸ್ಕಾರ. ಸುಚಿತ್ರಾ ಸಾಹಿತ್ಯ ಸಂಜೆಯ ಈ ಹೊತ್ತಿಗೆ ನನ್ನ ಮತ್ತೆ ಆತ್ಮೀಯವಾದ ಸ್ವಾಗತ. ಇಂದಿನ ಉಪನ್ಯಾಸವನ್ನು ನೀಡೋದಕ್ಕೆ ಬಂದಿರೋರು ನಮ್ಮವರೇ ಆದ ಡಾಕ್ಟರ್ ಶಶಿಕಲಾ ಮೇಡಮ್ ಅವರು. ಈ ಕಾರ್ಯಕ್ರಮವನ್ನು ಬೇಂದ್ರೆ ಕವಿತೆಯ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ವಿನಯ ಸಂಕಲನದ ಈ ಕವಿತೆ ಗಮ ಗಮ ಗಮನಿಸ್ತಾವ ಮಂದಿಗೆ. ನಾನು ಓದ್ತೀನಿ ಅಂತ ಮೇಡಮ್ ಹಾಡು ಅಂದ್ರು, ಹಾಗಾಗಿ ಮೇಡಮ್ ಮಾತನಾಡಲೇಬಾರ್ದು ಅಂತ ಹಾಡ್ತೀನಿ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕ್ಯಾಡತಾವ ತೂಕಡಿಕೆ, ಎವಿಯ ಬರ್ತಾವ ಕಣ್ಣ ದುಡುಕಿ, ಕನಸು ತೇಲಿ ಬರತಾವ ಹುಡುಕಿ, ಕನಸು ತೇಲಿ ಬರತಾವ ಹುಡುಕಿ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಈ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ, ಚಂದ್ರಮ ಕನ್ನಡಿ ಹರಳ. ಮನಸೋತು ಆಯಿತು ಮರುಳ, ಮನಸೋತು ಆಯಿತು ಮರುಳ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಬಂದ್ಯಾಕ ನಿಂಗೈನ ಮುನಿಸು, ಬೀಳಲಿಲ್ಲ ನಮಗ ಇದ್ರ ಕನಸು. ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು, ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕ್ಯಾಡತಾವ ತೂಕಡಿಕೆ, ಎವಿಯ ಬರ್ತಾವ ಕಣ್ಣ ದುಡುಕಿ, ತುಳುಕ್ಯಾಡತಾವ ಕಣ್ಣ ದುಡುಕಿ, ಎವಿಯ ಬರ್ತಾವ ಕಣ್ಣ ದುಡುಕಿ. ಕನಸು ತೇಲಿ ಬರತಾವ ಹುಡುಕಿ, ಕನಸು ತೇಲಿ ಬರತಾವ ಹುಡುಕಿ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಶಶಿಕಲಾ ಮೇಡಮ್ ಪರಿಚಯ ಔಪಚಾರಿಕವಾಗಿ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಪರಿಚಯ ನಮಗೆಲ್ಲ ಗೊತ್ತು. ಇವರು ಕನ್ನಡ ಭಾಷೆ ಮತ್ತು ಭಾಷಾ ವಿಜ್ಞಾನಗಳಲ್ಲಿ MA ಪದವಿಗಳನ್ನ ಪಡೆದಿದ್ದಾರೆ ಮತ್ತು MPhil ಪದವಿಯನ್ನು ಪಡೆದಿದ್ದಾರೆ. ತೇಜಸ್ವಿ ಅವರ ಸಾಹಿತ್ಯದಲ್ಲಿ ಸಂಸ್ಕೃತಿಯ ಗ್ರಹಿಕೆಗಳು ಎಂಬ ಮಹಾಪ್ರಬಂಧವನ್ನು ರಚಿಸಿ PhD ಪದವಿಯನ್ನು ಪಡೆದಿದ್ದಾರೆ. ಈ ಅಧ್ಯಯನವು ಏಕ ಅನೇಕ ಎಂಬ ಹೆಸರಿನಲ್ಲೂ ಸಹ ಪ್ರಕಟವಾಗಿದೆ. ಸಾಹಿತ್ಯ ಮತ್ತು ಶೋಧ ಈ ಎರಡೂ
ವಿಷಯಗಳು ಅವರ ಆಸಕ್ತಿ ಕ್ಷೇತ್ರಗಳು. ಮತ್ತು ICHR, UGC ಪೋಸ್ಟ್ ಡಾಕ್ಟರಲ್ ಮತ್ತು UGC ನವದೆಹಲಿ ಇವುಗಳಿಂದ ಸಂಶೋಧನಾ ಯೋಜನೆಗಳನ್ನು ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಪ್ರಬಂಧವನ್ನು ಸಹ ಮಂಡಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಏಕ ಅನೇಕ ವಿಮರ್ಶಾ ಕೃತಿ ಮತ್ತು ತತ್ವಾಭಿನಯ ನಿಘಂಟು, ನಾಮವ್ಯಾಸಂಗ, ಮಸುಕಿದಿ ಮಗ್ನಿನಲ್ಲಿ ಕಥಾ ಸಂಕಲನ, ಕನ್ನುಡಿಯ ಒಡಲು, ಕನ್ನಡ ಕಾದಂಬರಿ ಲೋಕ ಇವು ಅವರ ಪ್ರಕಟಿತ ಕೃತಿಗಳು. ಇವರ ಸಾಹಿತ್ಯ ಕೃಷಿಗೆ ಸಂದಿರುವ ಪ್ರಶಸ್ತಿಗಳು UGC ಪೋಸ್ಟ್ ಡಾಕ್ಟರಲ್ ಸಂಶೋಧನಾ ಪ್ರಶಸ್ತಿ, BM ಶ್ರೀ ಪ್ರತಿಷ್ಠಾನ ಬೆಂಗಳೂರಿನಲ್ಲಿರುವ ಸುವೆಂ ಆರ್ವ ವಿಮರ್ಶಾ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಅರ್ಥದಾಚೆಯ ಬೆಳಗು ಅನ್ನೋ ಕೃತಿಗೆ ಸಂದಿದೆ. ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸಾಹಿತ್ಯ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಗೆ ಬರಮಾಡ್ತಿದ್ದಾರೆ. ಇಂದಿನ ಉಪನ್ಯಾಸದ ವಿಷಯ ನಿರೂಪಣೆ ಹಾಗೆಂದರೇನು. ಮೇಡಮ್, ವೇದಿಕೆ ನಿಮ್ಮದು. ಎಲ್ಲರಿಗೂ ನಮಸ್ಕಾರ. ಇಷ್ಟು ತನಕ ಸುಮನ ನಾರಾಯಣ್ ಅತ್ಯದ್ಭುತವಾಗಿ ಘಮಘಮಾಡಿಸ್ತಾವ ಮಲ್ಲಿಗೆ ನೀವು ಹೊರಟಿದ್ದೀಗ ಏನಿದ್ದೀ ಅಂತ ಹಾಡಿದ್ರು. ಇವತ್ತು ನಾನು ಮಾತಾಡ್ತಾ ಇರುವ ವಿಷಯನ ಇಲ್ಲಿಂದಲೇ ಪ್ರಾರಂಭ ಮಾಡ್ಬೋದು ಅನ್ಸುತ್ತೆ. ನಿರೂಪಣೆ ಹಾಗಂದ್ರೆ ಏನು, ಇದು ಇವತ್ತಿನ ನಾನು ಮಾತಾಡಕ್ಕೆ ಹೊರಟಿರುವಂಥ ವಿಷಯ. ನಿರೂಪಿಸೋದು ಅಂತ ಹೇಳಿದ್ರೆ ತುಂಬ ಸರಳವಾಗಿ ಹೇಳೋದಾದರೆ ಹೇಳೋದು ಅಂತ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹೇಳೋದು, ಎದುರುಗಡೆಗೆ ಇರುವವರಿಗೆ ತಿಳಿಯುವ ಹಾಗೆ ಹೇಳೋದು. ಇದು ಬಹಳ ಸರಳವಾಗಿರುವಂಥದ್ದು. ಯಾರು ಹೇಳ್ತಿದ್ದಾರೆ, ಯಾರಿಗೆ ಹೇಳ್ತಿದ್ದಾರೆ, ಏನನ್ನ ಹೇಳ್ತಾ ಇದ್ದಾರೆ, ಈ ವಿಚಾರಗಳನ್ನ ಕುರಿತು ನಾವು ಯೋಚನೆ ಮಾಡಕ್ಕೆ ಶುರು ಮಾಡಿದಾಗ ಸುಮನ ನಾರಾಯಣ್ ಮಾತಾಡ್ತಾರ, ಹಾಡುತ್ತಾ ಘಮ ಘಮಾಡಿಸ್ತಾವ ಮಲ್ಲಿಗೆ. ನಾವು ಅದನ್ನ ಯಾರು ಬರೆದಿದ್ದಾರೆ ಅಂತ ತಗೊಂಡ್ರೆ ಅವರು ಹೇಳ್ತಾರೆ ಬೇಂದ್ರೆ ಅಂತ. ಆದರೆ ಇಡೀ ಕವನ ಒಂದು ಹೆಣ್ಣು ತನ್ನ ಗಂಡನನ್ನು ಇನಿಯನನ್ನು ಕುರಿತು ಘಮಘಮಾಡಿಸ್ತಾವ ಮಲ್ಲಿಗೆ ನೀವು ಹೊರಟಿದ್ದೀಗ ಎಲ್ಲಿದ್ದೀರಿ ಅಂತ ಕೇಳುತ್ತಿರೋ ಪ್ರಶ್ನೆ. ಹಾಗಾದ್ರೆ ಹೆಣ್ಣು ಕೇಳ್ತಾ ಇದೆ, ಬರ್ದಿರೋದು ಬೇಂದ್ರೆ. ಯಾರು ಹೇಳ್ತಿದ್ದಾರೆ ಇಲ್ಲಿ? ಬೇಂದ್ರೆ ಹೇಳ್ತಿದ್ದಾರ ಅಂದ್ರೆ ಹೆಣ್ಣು ಮಾತಾಡ್ತಾ ಇದೆ, ಬೇಂದ್ರೆ ಅಲ್ಲ. ಬೇಂದ್ರೆ ಹೆಣ್ಣಾಗಿ ಒಂದು ಕವನವನ್ನು ರಚಿಸಿದಾರ. ಹೆಣ್ಣಾಗೋದು ಅಂದ್ರೆ ಅರ್ಥ ಆಗಲ್ಲ ಇದೆಲ್ಲ. ಇದನ್ನ ನಾವು ನಿರೂಪಣೆಯ ಭಾಗ ಅಂತ. ಒಂದು ವಿಷಯವನ್ನ ನಾನು ಎದುರುಗಡೆಗಿರೋರಿಗೆ ಮುಟ್ಟಿಸಕ್ಕೆ ಹೇಗೆ ನಾನು ಪ್ರಯತ್ನ ಪಡ್ತೀನಿ, ಅದು ಬಹಳ ಮುಖ್ಯವಾದಂಥ ಅಂಶ. ಹೆಚ್ಚಾಗಿ ಏನಂದ್ಬಿಡ್ತಾರೆ ಅಂದರೆ, ನಾನು ಅಂತೇನಾದರೂ ಬಂತು ಅಂದರೆ ಅದನ್ನ ಒಬ್ಬ ಕವಿನೋ ಒಬ್ಬ ಲೇಖಕನೋ ಅವರೇ ಅಂದ್ಬಿಡ್ತಾರಲ್ವಾ. ಹಾಗಾಗಲ್ಲ. ಮೊದಲು ಕವಿ ಇರ್ತಾನೆ, ಅದಾದ್ಮೇಲೆ ಒಬ್ಬ ನಿರೂಪಕ ಇರ್ತಾನೆ, ಅದಾದ್ಮೇಲೆ ಉಳಿದಂಥ ಎಲ್ಲ ಪಾತ್ರಗಳು ಅಥವಾ ಒಂದು ವಸ್ತುವೋ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಷ್ಟೊಂದು ಸತಿ ಲೇಖಕ
ಅಥವಾ ಕವಿ ನಾನು ಅಂತ ಹೇಳದೇ ಇರಲಿ, ಒಬ್ಬ ನಿರೂಪಕ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ತಾನೆ. ಅವನು ಇದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಕವಿ ಏನ್ ಮಾಡ್ತಿದ್ದಾನೆ, ಕವಿ ಎಲ್ಲಿದ್ದಾನೆ? ಈ ಸಂಬಂಧದ ಚರ್ಚೆ ಇವತ್ತಿನ ನಮ್ಮ ಉಪನ್ಯಾಸದ ವಿಷಯ. ಒಂದು, ಈ ನಿರೂಪಣೆ ಅಂತ ಹೇಳುವಾಗ ನಾನು ಸರಳವಾಗಿ ಹೇಳೋದು ಅಂತ ಹೇಳಿದ್ನಲ್ಲ, ಹೇಳ್ತಾ ಹೇಳ್ತಾ ಏನ್ ಮಾಡ್ತಾನೆ ಒಬ್ಬ ಲೇಖಕ, ಒಬ್ಬ ಕವಿ, ಒಂದು ಪಠ್ಯದ ನಿರ್ಮಾಣವನ್ನ ಮಾಡ್ಕೊಳ್ತಾನೆ. ಏನದು ಪಠ್ಯ ಅಂದ್ರೆ? ಓದಕ್ಕೆ ನಾವು ಬಳಸುವಂಥದ್ದು ಅಂತ ನಾವು ಟೆಕ್ಸ್ಟ್ ಅಂತ ನೋಡ್ತೀವಿ. ಆದ್ರೆ ಒಂದು ಕಲೆಯ ನಿರ್ಮಾಣವನ್ನ ಮಾಡ್ಕೊಳ್ತಾನೆ. ಕಲೆ ಅಂತ ಹೇಳಿದ್ರೆ ಅದು ಒಂದು ಕಥೆ ಆಗಬಹುದು, ಅಥವಾ ಚಿತ್ರಕಥೆ ಆಗಬಹುದು, ಅಥವಾ ಒಂದು ಪೇಂಟಿಂಗ್ ಆಗಬಹುದು, ಯಾವುದೋ ಒಂದು. ಅವನು ತನ್ನ ಒಂದು ಕಲೆಯನ್ನ ನಿರ್ಮಾಣ ಮಾಡ್ಕೊಳ್ತಾನಲ್ಲ, ಹಾಗೆ ಒಂದು ವಸ್ತುವಿನ ಆಲೋಚನೆಯ ಗ್ರಹಿಕೆಯ ನಿರ್ಮಾಣವೂ ಆಗಬಹುದು. ಅದು ಹಾಗೆ ಮಾಡಿಕೊಳ್ಳುವಾಗ ಯಾವ ಮಾಧ್ಯಮವನ್ನ ಬಳಸ್ತಾನೆ ಅನ್ನೋದು ಮುಖ್ಯ. ಸಿನಿಮಾದಲ್ಲಾದ್ರೆ ಕ್ಯಾಮ್ರಾನೇ ಒಂದು ದೊಡ್ಡ ಮಾಧ್ಯಮ, ಸಂಗೀತದಲ್ಲಾದ್ರೆ ರಾಗವೇ ಮಾಧ್ಯಮ, ಸಾಹಿತ್ಯದಲ್ಲಿ ಆದರೆ ಭಾಷೆಯೇ ಮಾಧ್ಯಮ. ಭಾಷೆಯ ಮುಖಾಂತರ ಅವನು ಕಟ್ಟಕ್ಕೆ ಅಂತ ಹೊರಡ್ತಾನಲ್ಲ, ಯಾವುದೋ ಒಂದು ವಸ್ತುವನ್ನ, ಅದನ್ನ ಒಂದು ಕಥೆ, ಒಂದು ಸಾಹಿತ್ಯ ಕೃತಿ, ಏನೋ ಒಂದು ಹೇಳ್ತೀವಲ್ಲ, ಇಲ್ಲೆಲ್ಲ ನಮಗೆ ಸಾಹಿತ್ಯದವರಿಗೆ ಭಾಷೆನೇ ಬಹಳ ಮುಖ್ಯವಾದಂಥ ವಸ್ತು. ಭಾಷೆನ ಬಳಸ್ಕೊಂಡು ಅವನು ತನ್ನ ವಸ್ತುವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದನ್ನೇ ನಾವು ನಿರೂಪಿಸೋದು ಅಂತ ನಾವು ಕರಿತೀವಿ. ಇನ್ನು ಈ ಭಾಷಿಕ ಒಂದು ಏನು ಕ್ರಿಯೆ ಇದೆಯಲ್ಲ, ಒಂದು ನಿರ್ಮಾಣ ಮಾಡಕ್ಕೆ ಬಳಸ್ಕೊಳ್ತಕ್ಕಂಥ ಈ ಭಾಷಿಕ ಕ್ರಿಯೆ ಅನ್ನೋದಿದೆಯಲ್ಲ, ಮೊದಲೇ ಇರಲಿಲ್ವಾ ಇದು? ಇದ್ರ ಬಗ್ಗೆ ಅಷ್ಟು ಯೋಚನೆಗಳಿರಲಿಲ್ಲ. ನಿರೂಪಣೆ ಅನ್ನೋದು ಇರಲಿಲ್ಲ. ಏನಿತ್ತು ಹಾಗಾದ್ರೆ? ಯಾರು ಹಿಂದೆ ಇಲ್ಲ, ಏನು ಹೇಳೇ ಇಲ್ಲದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಷ್ಟಾಗಿ ಗಮನ ಹೋಗಿರಲಿಲ್ಲ ನಿರೂಪಣೆಯ ಬಗ್ಗೆ. ಯಾವಾಗ 1916ರಲ್ಲಿ ಎ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವ ಕೃತಿಯನ್ನ ಸಸೂರ್ ಪ್ರಕಟ ಆಯಿತು, ಸಸೂರ್ನ ನಿಧನದ ನಂತರ ಪ್ರಕಟ ಆಗಿದ್ದು, ಅದಾದ್ಮೇಲೆ ತುಂಬಾ ಜನ ಈ ಸಸೂರ್ನ ತಾತ್ವಿಕತೆಯನ್ನ, ಭಾಷೆಯನ್ನ ಕುರಿತಾದಂತಹ ತತ್ವವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಅನ್ವಯ ಮಾಡೋದಕ್ಕೆ ಶುರು ಮಾಡಿದ್ರು. ಹೇಗದನ್ನ ಅನ್ವಯ ಮಾಡಿದ್ರು ಅಂತ ಹೇಳಿದ್ರೆ, ಸಸೂರ್ ಭಾಷೆಯನ್ನ ಕುರಿತು ನೋಡುವ ಮುಖ್ಯವಾದಂತಹ ತತ್ವ ಅದು ವೈರುಧ್ಯದ ನೆಲೆಯಲ್ಲಿ ಲೋಕವನ್ನ, ಭಾಷೆಯನ್ನ ನೋಡುವ ಕ್ರಮ. ವೈರುಧ್ಯದ ನೆಲೆ ಅಂದರೆ, ಉದಾಹರಣೆಗೆ ಅವನು ಅಕ್ಷರ ಅನ್ನಲ್ಲ, ಭಾಷೆಯ ಆಧಾರವಾದಂಥದ್ದು ಏನು ಭಾಷೆಗೆ ಅಂದರೆ, ನಾವು ತರಗತಿಯೊಳಗೆ ಅ ಆ ಇ ಇಂದ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ನಾವು ಅದನ್ನ ಅಕ್ಷರ ಅಂತ ಕರಿತೀವಿ. ಸಸೂರ್ ಅದನ್ನ ಧ್ವನಿ ಅಂತ ಕರೀತಾರೆ. ಅಕ್ಷರ ಅದು ಲಿಪಿಯ ರೂಪದಲ್ಲಿರೋದು. ಭಾಷೆ ಯಾವತ್ತೂ ಮೊದಲು ಲಿಪಿಗೆ ಬರುವ ಮುನ್ನ ಅದು ಧ್ವನಿಯ ರೂಪದಲ್ಲಿಯೇ ಇರುತ್ತೆ. ಹಾಗಾಗಿ ಭಾಷೆಗೆ ಆಧಾರವಾಗಿರುವುದು ಧ್ವನಿ. ಈ ಧ್ವನಿಯನ್ನ ಬಳಸ್ಕೊಂಡು ಭಾಷೆಯನ್ನ ಕಟ್ತಾ ಹೋಗ್ತಾರಲ್ಲ, ಹೇಗೆ ಭಾಷೆಯನ್ನ ಕಟ್ಟುತ್ತಾರೆ ಅಂತ ನೋಡುವಾಗ, ಭಾಷೆಯಲ್ಲಿರುವ ಧ್ವನಿಗಳ ಬಳಕೆಯ ಸ್ವರೂಪ ಹೇಗೆ ಅಂತ ನೋಡಿದಾಗ, ಯಾವುದಾದ್ರೂ ಒಂದು ಧ್ವನಿ ಬಳಸ್ತಿದ್ರೆ ಆ ಧ್ವನಿಗೆ ಭಿನ್ನವಾಗಿರುವ ಇನ್ನೊಂದು ಧ್ವನಿಯನ್ನ ಬಳಸೋದ್ರಿಂದಲೇ ಅಲ್ಲಿ ಭಾಷೆ ನಿರ್ಮಾಣ ಆಗುತ್ತೆ ಅಂತ ಸಸೂರ್ ಹೇಳಿದ್ದು. ಅಂದ್ರೆ ಅದಕ್ಕಿಂತ ಭಿನ್ನವಾಗಿರುವ ಇನ್ನೊಂದು ಧ್ವನಿ, ಅದಕ್ಕಿಂತ ಭಿನ್ನವಾಗಿರುವ ಇನ್ನೊಂದು ಧ್ವನಿಯನ್ನ ಜೋಡಿಸ್ತಾ ಜೋಡಿಸ್ತಾ ನಾವು ಪದ ಮಾಡ್ಕೊಂತೀವಿ, ಈ ಪದಗಳನ್ನು ಬಳಕೆ ಮಾಡ್ತೀವಿ. ಹೀಗಾಗಿ ಸಸೂರ್ ಹೇಳುವಂಥದ್ದು ಏನು ಅಂದ್ರೆ, ಒಂದು ಧ್ವನಿಗಿಂತ ಭಿನ್ನವಾದದ್ದು ಅಂದ್ರೆ ಅದನ್ನ ವೈರುಧ್ಯದ ನೆಲೆ ಅಂತ ನಾವು ಗುರುತಿಸ್ತೀವಿ. ಈ ವೈರುಧ್ಯದ ನೆಲೆ ಅನ್ನುವ ತತ್ವದ ದೃಷ್ಟಿಯಿಂದ ಭಾಷೆಯನ್ನ ನೋಡಿದ ಮೇಲೆ
ಇದು ಎಲ್ಲ ಕ್ಷೇತ್ರಕ್ಕೂ ಕೂಡ ಅನ್ವಯ ಆಗ್ತಾ ಹೋಯಿತು. ಯಾಕೂಬ್ಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಮಾರು 1920 ನಂತರದಲ್ಲಿ ದಿನನಿತ್ಯದ ಭಾಷೆಗಿಂತ ಕಾವ್ಯದ ಭಾಷೆ ಹೇಗೆ ಭಿನ್ನವಾಗಿ ಕಟ್ಟಿಕೊಳ್ಳಲ್ಪಡುತ್ತದೆ ಅನ್ನೋದನ್ನ ಕುರಿತು ತುಂಬಾ ಯೋಚಿಸ್ತಾವೆ. ಒಂದು ತುಂಬಾ ಅದ್ಭುತವಾದಂತಹ ಲೇಖನ ಇದೆ, ಪಾಲಿಟಿಕ್ಸ್ ಅಂಡ್ ಲಿಂಗ್ವಿಸ್ಟಿಕ್ಸ್ ಅಂತ. ಅದರೊಳಗಡೆ ಕಾವ್ಯದ ಭಾಷೆ ಹೇಗೆ ಕವಿ ನಿರ್ಮಾಣ ಮಾಡಿಕೊಳ್ತಾನೆ ಅನ್ನೋದನ್ನ ಕುರಿತು ಬರೆದಿದ್ದಾರೆ. ಇದನ್ನೇ ಅನುಸರಿಸ್ತಾ ಮುಂದೆ ರಷ್ಯಾದ ಕೆಲವೊಂದು ಭಾಷಾ ವಿಜ್ಞಾನಿಗಳು ಯಾಕೂಬ್ಸನ್ ಕಾವ್ಯ ಭಾಷೆಯನ್ನು ಕುರಿತು ಅಧ್ಯಯನ ಮಾಡಿದ್ರೆ, ಉಳಿದಂತವರು ಗದ್ಯದ ಭಾಷೆಯನ್ನು ಕುರಿತು ಅಧ್ಯಯನ ಮಾಡಿದ್ರು. ಹಾಗೆ ಅಧ್ಯಯನ ಮಾಡಿದಂತಹ ಸಂದರ್ಭದೊಳಗಡೆಗೆ ನಿರೂಪಣೆ, ನರೇಷನ್ ಅನ್ನುವಂತಹ ಪದ. ಹಾಗಾದ್ರೆ ಇದು ಭಾಷಾ ವಿಜ್ಞಾನದ ಆಲೋಚನೆಯ ಫಲ. ನಿರೂಪಣೆ ಅನ್ನೋದು ಏನು ಅಂತ, ಇದು ತಾತ್ವಿಕ ದೃಷ್ಟಿಯಿಂದ ಹೊಸದಾದ್ರೂ ಕೂಡ ನಮ್ಮಲ್ಲಿ ಕತೆ ಹೇಳುವ ಕ್ರಮ ಇದೆ, ಕಾವ್ಯ ಹೇಳುವ ಕ್ರಮ ಇದೆ. ನಿರೂಪಿಸುವ ಕ್ರಮ ಇದೆಯೋ ಹೇಳುವ ಕ್ರಮ ಇದೆಯೋ ಅಂತ ತಗೊಂಡ್ರೆ, ಈ ನಿರೂಪಣೆ ಅನ್ನುವ ಈ ಟರ್ಮಿನಾಲಜಿನೇ ಹೊಸದಾಗಿದ್ರೂ ಕೂಡ ಹೇಳೋದಕ್ಕಿಂತ ನಿರೂಪಣೆ ಭಿನ್ನ. ಯಾವ ರೀತಿ ಅಂತ ಹೇಳಿದ್ರೆ, ಭಾಷಿಕ ಕ್ರಿಯೆ ಅನ್ನುವುದನ್ನ ಆಧಾರವಾಗಿಟ್ಕೊಂಡು ನಿರೂಪಣೆಯನ್ನ ನಾವು ವಿವರಿಸ್ಕೊಳ್ತೀವಿ. ಹೀಗಾಗಿ ಇವತ್ತಿನ ದಿನ ಕಾವ್ಯದ ಸಂದರ್ಭದಲ್ಲಿ ಹೇಗೆ ಕಾವ್ಯವನ್ನ ಹೇಳ್ತಾ ಇದ್ದಾರೆ, ಕಾವ್ಯವನ್ನ ಹೇಗೆ ನಿರೂಪಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಅದು ಹೆಚ್ಚಾಗಿ ಅನ್ವಯ ಆಗ್ತಕ್ಕಂಥದ್ದು ಕಥನಕ್ಕೇನೆ. ಕಥೆ ಅಂದ್ರೆ ಒಂದು ಗದ್ಯದ ಪ್ರಕಾರದಲ್ಲಿ, ಪ್ರೋಸ್ ಅಂತೀವಲ್ಲ, ಗದ್ಯದ ಪ್ರಕಾರದೊಳಗೆ ಹೇಗೆ ಒಂದು ಕಾದಂಬರಿಯ ಭಾಷೆ, ಕಥನದ ಭಾಷೆ ನಿರ್ಮಾಣ ಆಗುತ್ತೆ ಅನ್ನುವುದನ್ನ ವೈಜ್ಞಾನಿಕ ನೆಲೆಯಿಂದ ಗುರುತಿಸಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅನ್ನುವ ನೆಲೆಯೊಳಗೆ ನಿರೂಪಣೆ ಅನ್ನೋದು ಹುಟ್ಟುಕೊಳ್ತು. ಹೀಗಾಗಿ ಈ ಕಲೆಯನ್ನ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಯ ಮನಸ್ಸು, ಇಂಥ ಕಲೆಯನ್ನ ಕೇಳಿಸಿಕೊಳ್ಳುವಂತ ಆ ಕಲೆಗೆ ಒಳಗಾಗ್ತಕ್ಕಂತಹ ಅವರ ಮನಸ್ಸು, ಈ ಎರಡರ ನಡುವೆ ನಡೀತಾ ಇರ್ತಕ್ಕಂಥ ಭಾಷೆಯ ಕ್ರಿಯೆ ಯಾವ ತರದ್ದು ಅನ್ನುವಂಥದ್ದು ಈ ಯಾಕೂಬ್ಸನ್ನ ನಂತರದಲ್ಲಿ ಬಂದಂತ ಚಿಂತನಕಾರರು ಯೋಚನೆ ಮಾಡಿದ್ದ ರೀತಿ. ಒಂದು ಉದಾಹರಣೆಯಿಂದ ಇದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನಮಗೆ ಗೊತ್ತಿರಬೇಕು ಒಬ್ಬ ಕವಿಯ ಅನುಭವ. ಕವಿಯ ಅನುಭವವನ್ನ ಅವನು ಮಂಡಿಸುವ ರೀತಿ, ಮಂಡಿಸ್ತಾ ಇರುವಾಗ ಯಾವ ಯಾವ ಉಪಕರಣಗಳನ್ನ, ಪರಿಕರಗಳನ್ನ ಬಳಸ್ಕೊಳ್ತಾನೆ, ಬಳಸ್ಕೊಂಡು ತನ್ನ ಮಂಡನೆಯನ್ನ ಮಾಡ್ತಾನೆ. ಈಗ ಅವಾಗಲೇ ಸುಮನ್ ಮಾತಾಡದ ಹಾಗೆ, ಹಾಡದ ಹಾಗೆ ಘಮಘಮಾಡಿಸ್ತಾವ ಮಲ್ಲಿಗೆ ಅಂದ್ರೆ, ಬೇಂದ್ರೆ ಒಂದು ಈರುಳಿನ ಸಂದರ್ಭದಲ್ಲಿ ಹೆಣ್ಣಿನ ಮನಸ್ಸನ್ನ ಹಿಡಿತಿದ್ದಾರೆ. ಅಲ್ಲಿರುವ ಹೆಣ್ಣಿನ ಸಂಕಟ, ಅಲ್ಲಿ ವಿರಹ ಪ್ರಧಾನವಾಗಿರೋದು. ವಿರಹದೊಳಗೆ ಇರುವ ಪ್ರೇಮ, ಈ ವಿರಹ ಮತ್ತು ಪ್ರೇಮದ ನಡುವಿನ ಕರ್ಷಣದ ಸ್ವರೂಪವನ್ನ ಬೇಂದ್ರೆ ಒಂದು ಹೆಣ್ಣಿನ ಮೂಲಕ ಇಳಿತಾ ಇದ್ದಾರಲ್ಲ. ಬೇಂದ್ರೆಯ ಅನುಭವನ ಇದು, ಬೇಂದ್ರೆಯ ಹೆಣ್ಣಿನ ಅನುಭವನ ಅಂದ್ರೆ ಇಲ್ಲ. ಬೇಂದ್ರೆ ಅನ್ನೋ ಒಬ್ಬ ವ್ಯಕ್ತಿ, ಅದನ್ನ ಕವಿಯನ್ನೇ ಅಥವಾ ಏನೇನು, ಒಬ್ಬ ವ್ಯಕ್ತಿ ಒಂದು ಅನುಭವದ ನಿರ್ಮಾಣವನ್ನ ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ಒಂದು ಹೆಣ್ಣನ್ನ ಒಂದು ನಿರೂಪಣೆಗೆ ಬೇಕಾಗಿರ್ತಕ್ಕಂಥ ಒಂದು ತಂತ್ರವಾಗಿ ಬಳಸ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಕವಿ ಬೇರೆ, ಈ ಪದ್ಯದ ನಿರೂಪಕ ಇದ್ದಾನಲ್ಲ, ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ, ಯಾರೋ ಒಬ್ರು ಹೇಳ್ತಾ ಇರ್ತಕ್ಕಂಥವ್ರು. ಅದ್ರ ಮುಖಾಂತರ ಘಮಘಮಾಡಿಸ್ತಾವ ಮಲ್ಲಿಗೆ ಅನ್ನುವ ಪದ್ಯ ಒಂದು ಟೆಕ್ಸ್ಟ್ ಆಗಿ ಅಥವಾ ಒಂದು ಕಲಾಕೃತಿಯಾಗಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಕವಿಗೂ ಈ ಕಲಾಕೃತಿಗೂ ಇರುವ ಸಂಬಂಧ ಯಾವ್ದಾರದ್ದು? ನಾವೇನೋ ಮಧ್ಯದಲ್ಲಿ ಒಂದು ನಿರೂಪಕ ಇದ್ದಾನೆ ಅಂತ ಹೇಳಿದ್ವಿ, ಅವನು ಇದನ್ನ ನಿರ್ಮಾಣ ಮಾಡ್ತಿದ್ದಾನೆ ಅಂತ ಹೇಳಿದ್ವಿ.
ಆದರೆ ಈ ಕವಿಗೂ ಮತ್ತು ಈ ಕಲಾಕೃತಿಯ ನಡುವಿನ ಸಂಬಂಧ ಹೇಗೆ ಒಂದಕ್ಕೊಂದಕ್ಕೆ ಒಂದು ತಳುಕು ಹಾಕಿಕೊಳ್ತಾ ಇದೆ ಅಂತ ನೋಡಿದಾಗ ಬೇಂದ್ರೆ ಈ ಪದ್ಯದಲ್ಲಿ ವಿರಹದ ಒಂದು ಮನಸ್ಥಿತಿಯನ್ನ ಹಿಡಿದಿದ್ದಾರೆ. ಯಾವುದೇ ಪದ್ಯಗಳಾಗ್ಲಿ, ಯಾವುದೇ ಕಥೆಯಾಗ್ಲಿ, ಅದು ಪ್ರಾರಂಭದಿಂದ ಒಂದು ಕೊನೆಯನ್ನ ಮುಟ್ಟಿಸುವಂಥದ್ದಿದೆಯಲ್ಲ, ಇದು ಸಾಂಪ್ರದಾಯಿಕವಾದಂಥ ನೆಲೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ, ಅದ್ರ ಕೊನೆಗೆ ಅವನೇನೋ ಒಂದು ಯುದ್ಧದಲ್ಲಿ ಗೆಲ್ತಾನೋ ಮತ್ತೊಂದು ಮಂಗಳವನ್ನ ಹಾಡ್ತೀವಿ ನಾವು. ಮಂಗಳ ಹಾಡ್ದಾಗ್ಲೇನೆ ಒಂದು ಸಮಾಧಾನ ಆಗುತ್ತೆ. ಇದು ಒಂದು ಮಾದರಿಯಾದ್ರೆ ಒಬ್ಬ ರಾಜ ಯುದ್ಧದಲ್ಲಿ ಹೋಗಿ ಸೋತಾಗ ಅವನಿಗೆ ಎಂತೆಂಥ ಸಂಕಟಗಳ ನಿರ್ಮಾಣ ಆಯಿತು ಅಂತಿದೆಯಲ್ಲ, ಅವನ ಸಂಕಟದ ಮನಸ್ಥಿತಿಯನ್ನ ಹಿಡಿದಿಡೋದಿದೆಯಲ್ಲ, ಅದು ಇನ್ನೊಂದು. ಇವತ್ತಿನ ಸಂದರ್ಭದೊಳಗೆ ನಮಗೆ ಆರಂಭ ಮತ್ತು ಅಂತ್ಯ ಮುಖ್ಯ ಆಗುವಾಗ ಒಂದು ಮನಸ್ಥಿತಿಯನ್ನ ಹೇಗೆ ಒಬ್ಬ ಲೇಖಕ ಕವಿ ಹಿಡಿತಿದ್ದಾನೆ, ಇನ್ನೊಂದರಲ್ಲಿ ನಿರೂಪಿಸ್ತಿದ್ದಾನೆ ಅನ್ನೋದು ನಮಗೆ ಮುಖ್ಯ. ಈ ಹಿನ್ನೆಲೆಯಿಂದ ನಾವು ನೋಡುವಾಗ ಎಷ್ಟೊಂದು ಸೂಕ್ಷ್ಮಗಳನ್ನ ನಾವು ಗುರುತಿಸ್ಕೋಬೇಕಾಗುತ್ತೆ. ಹೀಗೆ ಸಂಪ್ರದಾಯವಾದಂತಹ ನೆಲೆಯೊಳಗಡೆಗೆ ಹೇಳೋದಾದ್ರೆ ಒಂದು ಕಥೆ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಂಚತಂತ್ರದ ಕಥೆ. ಪಂಚತಂತ್ರದಲ್ಲಿ ಬೇಕಾದಷ್ಟು ಕಥೆಗಳಿವೆ. ಇದರೊಳಗೆ ಒಂದು ಭಾಗವನ್ನ ಹೇಳೋದಾದ್ರೆ ದುರ್ಗಸಿಂಹನ ಪಂಚತಂತ್ರ, ಕನ್ನಡಕ್ಕೆ ಬಂದಂತಹ ದುರ್ಗಸಿಂಹನ ಪಂಚತಂತ್ರದಲ್ಲಿ ಪಿಂಗಳಕ ಅನ್ನೋ ಒಬ್ಬ ಸಿಂಹ ಒಂದು ಕಾಡಿನೊಳಗಡೆಗೆ ಸಂಜೀವಕ ಅನ್ನುವ ಒಂದು ಎತ್ತು ಇರುತ್ತೆ. ಅವರಿಬ್ಬರ ನಡುವಿನ ಸಂಬಂಧವನ್ನ ಈ ಮಂತ್ರಿಗಳು, ನರಿಗಳು, ಮಂತ್ರಿ ಇರುತ್ತೆ, ಏನೋ ಕರಟಕ ಮತ್ತು ದಮನಕ. ಈ ಮಂತ್ರಿಗಳು ಅವರಿಬ್ಬರ ಸಂಬಂಧವನ್ನ ಒಂದು ರೀತಿಯಲ್ಲಿ ತೀರ್ಮಾನ ಮಾಡಿ ಅದು ಯಾವ ದಿಕ್ಕಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಬದಲಾಗಬೇಕು ಅನ್ನೋದನ್ನ ಇವರಿಬ್ಬರು ತೀರ್ಮಾನ ಮಾಡಿ ಅದನ್ನ ದಾರಿ ತೋರಿಸ್ತಾ ಇರ್ತಾರೆ. ಹಾಗೆ ದಾರಿ ತೋರಿಸ್ತಿರುವಾಗ ಮೊದಲ ಭೇಟಿ ಯಾರ ಜೊತೆಗೆ, ಪಿಂಗಳಕ ಮತ್ತು ಸಂಜೀವಕನ ನಡುವೆ ಮೊದಲ ಭೇಟಿಯನ್ನ ಏರ್ಪಡಿಸುವ ಮುನ್ನ ಒಂದು ಸಣ್ಣ ಪ್ರಸಂಗ ನಡೆಯುತ್ತೆ. ಇವರಿಬ್ಬರಿಗೂ ಪರಿಚಯ ಇರಲ್ಲ, ಪಿಂಗಳಕನಿಗೂ ಮತ್ತು ಸಂಜೀವಕನಿಗೂ. ಹಾಗಿರುವಾಗ ನೀರು ಕುಡಿಯಕ್ಕೆ ಅಂತ ನದಿಯ ಹತ್ತಿರ ಪಿಂಗಳಕ ಹೋದಾಗ ಅಲ್ಲೇ ಹಸಿರನ್ನ ತಿಂತ ಓಡಾಡ್ಕೊಂಡಿದ್ದಂತಹ ಸಂಜೀವಕ ಅದೇನೋ ಇದಕ್ಕಿದ್ದಾಗೆ ಖುಷಿಯಾಗಿ ಗುಡ್ರಾಕತ್ತೆ. ಎಷ್ಟು ಜೋರಾಗಿ ಗುಡ್ರಾಕತ್ತೆ ಅಂದ್ರೆ ಸಿಂಹ ಊರಿನಲ್ಲಿದ್ದಂತ ಎತ್ತಿನ ಧ್ವನಿಯನ್ನ ಕೇಳಿರಲಿಲ್ಲ ಯಾವತ್ತು. ಅದು ಕಾಡಿನ ಪ್ರಾಣಿ. ಗುಡ್ರ ಆಗ್ತೋ ಇಲ್ವೋ, ಇಂಥದ್ದು ಚಿತ್ರವಾದ ಪ್ರಾಣಿ ಬಂದಿದೆ ಅಂತ ಹೆದರ್ಕೊಂಡು ನೀರು ಕುಡಿಲಿಲ್ಲ, ಒಡೆ ಬಂತು. ಇವರಿಬ್ಬರು ನೋಡಿದ್ರು ಅದನ್ನ, ನರಿಗಳೆರಡನ್ನು. ಇವರಿಬ್ಬರ ನಡುವೆನೆ ಒಂದು ಸಂಭಾಷಣೆ ನಡೆದು ಇದನ್ನ ಕೇಳಿ ತೀರ್ಮಾನ ಮಾಡ್ಕೊಳ್ಳೋಣ ಏನಾಯ್ತು ನಮ್ಮ ಪಿಂಗಳಕನಿಗೆ ಅಂತ ಹೋಗಿ ಮಾತಾಡಿಸಿದಾಗ ಪಿಂಗಳಕ ಈ ತರ ಒಂದು ಧ್ವನಿಯನ್ನ ಕೇಳಿದೆ, ಬಹುಶಃ ಎಂಥದ್ದು ಪ್ರಾಣಿಯದು, ನನಗಿಂತ ದೊಡ್ಡದಾಗಿರ್ಬೇಕು, ಅದ್ರ ಧ್ವನಿನೇ ಇಷ್ಟು ಜೋರಾಗಿರುವಾಗ ಪ್ರಾಣಿ ಇನ್ನೆಷ್ಟು ಜೋರಾಗಿರ್ಬೇಡ ಅಂತ ಹೆದರಿಕೆ ಆಯಿತು ನನಗೆ. ಅದಕ್ಕೋಸ್ಕರ ನಾನು ನೀರು ಕುಡಿದೆ, ಓಡಿ ಬಂದೆ ಅಂತ ಹೇಳ್ತು. ಆಗ ಕರಟಕ ಹೇಳ್ತು, ರಾಜ, ಬಯಲ ಧ್ವನಿಯನ್ನ ಕೇಳಿದಂತಾಗಿದೆ ನಿನಗೆ ಅಂತ ಹೇಳ್ತು. ಪಿಂಗಳಕ ಹೇಳ್ಕೊಂಡ, ಏನು ಬಯಲ ಧ್ವನಿ ಅಂದ್ರೆ? ದಮನಕ ಒಂದು ಕಥೆ ಹೇಳಿ. ಏನ್ ಕಥೆ? ಅದೇನೋ ಉತ್ತರ ದೇಶದಲ್ಲಿ ಒಂದು ಕರುಣಾವತಿ ಅನ್ನೋ ಪಟ್ಟಣ ಇತ್ತು. ಆ ಪಟ್ಟಣದೊಳಗಡೆಗೆ ಉಗ್ರಸೇನ ರಾಜ ಇದ್ದ. ಹಾಗೇನೆ ದಕ್ಷಿಣ ದೇಶದೊಳಗಡೆಗೆ ಒಂದು ಶಾಂತಿವರ್ಧನಪುರ ಅಂತ ಒಂದು ಊರಿತ್ತು. ಅಲ್ಲಿ ಭದ್ರಸೇನ ರಾಜ ಅನ್ನೋನೊಬ್ಬ ಇದ್ದ. ಇವರಿಬ್ರಿಗೂ ಒಂದು ಸಲ ದೊಡ್ಡ ಯುದ್ಧ ಆಗೋಯ್ತು. ಭದ್ರಸೇನ ಸೋತ್ ಹೋದ, ಅವನ ಸೈನ್ಯ ಚಲ್ಲಾಪಿಲ್ಲಿ ಆಯಿತು. ಆದ್ರೆ ಯುದ್ಧ ಮಾಡುವಾಗ ಎಷ್ಟೊಂದು ಸಾಮಗ್ರಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತಲ್ಲ, ಅಲ್ಲಿ ಓಡಾಡ್ಕೊಂಡಿದ್ದಂತ ನರಿಗಳು ಈ ಸಾಮಗ್ರಿಗಳನ್ನೆಲ್ಲ ನೋಡಿ, ಒಂದು ತಿಂಗಳಿಗಾಗುವಷ್ಟು ಊಟ ನಮಗೆ ಸಿಕ್ತು, ಏನು ಯೋಚನೆನೇ ಇಲ್ಲ,
ನಾವು ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ ಅಂತ ಸಂತೋಷ ಪಟ್ಟು ಊಟ ಮಾಡ್ಕೊಂಡು ಇದ್ವು ಅಲ್ಲಿ. ಹೀಗೇನೆ ಒಂದು ದಿನ ಊಟ ಮಾಡ್ತಾ ಇರೋವಾಗ ಭಯಂಕರವಾದಂಥ ಗಾಳಿ ಬೀಸಿತು. ಇದರೊಳಗೆ ಪಂಚತಂತ್ರದಲ್ಲಿ ಹೇಳೋ ಹಾಗೆ ಮಹಾಪ್ರಳಯದ ರೀತಿಯೊಳಗಡೆಗೆ ಒಂದು ಗಾಳಿ ಬೀಸಿತು. ಗಾಳಿ ಬೀಸಿದಾಗ ಮರದ ಕೊಂಬೆಗಳೆಲ್ಲ ಕತ್ತರಿಸಿ ಕೆಳಗೆ ಬಿದ್ದುಹೋಯಿತು. ಹಾಗೆ ಕತ್ತರಿಸಿ ಬಿದ್ದಂಥ ಮರದ ಕೊಂಬೆಗಳು ಕೆಳಗಡೆಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂಥ ಅನೇಕ ಚರ್ಮ ವಾದ್ಯಗಳಿತ್ತು. ಬೇರಿ, ನಗಾರಿ ಥರದವೆಲ್ಲ ಇತ್ತು. ಅದ್ರ ಮೇಲೆ ಬಿದ್ದಿದ್ದ ತಕ್ಷಣನೇ ಅವೆಲ್ಲ ಶಬ್ದ ಮಾಡಕ್ಕೆ ಶುರುವಾಯಿತು. ಎಷ್ಟು ಜೋರಾಗಿ ಒಮ್ಮೆಲೆ ಶಬ್ದ ಕೇಳಿಸ್ತು ಅಂದ್ರೆ ಈ ನರಿಗಳಿಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅವಕ್ಕೆ ದೊಡ್ಡ ಗಾಬರಿಯಾಗಿ ಓಡೆ ಹೋಗ್ಬಿಟ್ಟು ಹೋಗು. ಒಂದೆರಡು ದಿನ ಕಳೀತು, ಶಬ್ದ ನಿಂತು ಹೋಯ್ತು. ನರಿಗಳಿಗೆ ಊಟ ಇಲ್ಲ, ಏನ್ ಮಾಡಬೇಕು? ತಿರ್ಗಾ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಂದು ಏನಾಯ್ತು ಅಂತ ನೋಡಕ್ಕೆ ಹೋದಾಗ ಆವಾಗ ನಡೆದ ಸಂಗತಿ ಗೊತ್ತಾಯಿತು. ಓಹೋ, ಇದು ಭಯದ ಧ್ವನಿ ಅಂತ ಅಂದ್ಕೊಂಡ್ವು. ಏನೂ ತೊಂದರೆ ಇರಲಿಲ್ಲ, ಆದ್ರೆ ನಾವೇ ನಮ್ಮ ಮನಸ್ಸಿನಲ್ಲಿ ಅದನ್ನ ಆ ಭಯವನ್ನ ಸೃಷ್ಟಿ ಮಾಡಿಕೊಂಡು ಅಂತ ಅಂದ್ಕೊಂಡು. ಅದೇ ತರನೇ ನನ್ಗೆ ಈ ಮಾತು ಮುಖ್ಯ. ಅದೇ ತರನೇ ನೀನು ಹೆದರ್ಕೊಂಡಿದ್ದೀಯ. ಅಲ್ಲಿ ಆ ಘಟನೆ ನಡೆದೇ ಇಲ್ಲ, ಆದ್ರೆ ಘಟನೆ ಏನೋ ಆಗುತ್ತಿದೆ ಅಂತ ನಿನ್ನ ಮನಸ್ಸಿನಲ್ಲೇ ಸೃಷ್ಟಿಯಾಗಿದೆ. ಇದು ಪಂಚತಂತ್ರದ ಕಥೆ. ಕಥೆಯ ನಿರೂಪಕ ಯಾರು ಇಲ್ಲಿ? ಯಾರ ಕಥೆ ಹೇಳ್ತಿದ್ದಾರೆ? ಕಥೆಯನ್ನ ಹೇಗೆ ಬೆಳೆಸ್ತಿದ್ದಾನೆ ಅಂತ ನೋಡೋದಾದ್ರೆ ಇಲ್ಲಿಂದನೂ ಬಂದಿದೆ ಕಥೆ. ಈ ಕಥೆಯನ್ನ ಪಂಚತಂತ್ರದ ಕಥೆಯ ಮುನ್ನುಡಿಯೊಳಗಡೆಗೆ ಹೇಳ್ಕೊಳ್ಳೋ ಹಾಗೆ ವಿಷ್ಣು ಶರ್ಮಾ ಅನ್ನೋನು ಅಲ್ಲಿನ ರಾಜರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ರಾಜರ ಮಕ್ಕಳು ಅವರು ಹಾಳಾಗಿ ಹೋಗಿದ್ದಾರೆ, ಯಾವುದರಲ್ಲೂ ಆಸಕ್ತಿ ಇಲ್ಲ, ದುರಭ್ಯಾಸಗಳಿಗೆ ಶರಣಾಗತರಾಗಿದ್ದಾರೆ. ಅಂಥವರನ್ನ ಸರಿದಾರಿಗೆ ತರೋದಿಕ್ಕೆ ವಿಷ್ಣು ಶರ್ಮಾ ಬಳಸ್ಕೊಂಡಿರುವ ದಾರಿ ಯಾವುದು ಅಂದ್ರೆ ಕಥೆ ಹೇಳೋದು. ಈ ಕಥೆಯನ್ನ ವಿಷ್ಣು ಶರ್ಮಾ ಅನ್ನೋನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡ್ತಾ ಇರುವ ವಿಷ್ಣು ಶರ್ಮನ ಮೂಲಕ ಒಬ್ಬ ಕಥೆಗಾರ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನನಗೆ ಇಲ್ಲಿ ಕಥೆಯ ವಸ್ತುವಿಗೂ ಮತ್ತು ಅವ್ರು ಯಾರೋ ಹೇಳ್ತಿದಾರಲ್ಲ ಅವ್ರಿಗೂ ಇರುವ ಸಂಬಂಧ ಏನು ಅಂತ ಹೇಳಿದ್ರೆ ಪ್ರಧಾನವಾಗಿರುವಂಥದ್ದು ಕರ್ನಾಟಕ ಗಮನಕಾರಿ. ಕಷ್ಟ ಬಂದಾಗೆಲ್ಲ ಪ್ರತಿ ಸಂದರ್ಭದಲ್ಲೂ ಒಂದೊಂದು ಕಥೆನ ಅವರು ಉಪ ಆಖ್ಯಾನವಾಗಿ ಹೇಳ್ತಾರೆ. ಏನಕ್ಕೆ? ತಮ್ಮ ಮಾತನ್ನ ಸಮರ್ಥಿಸ್ಕೊಳ್ಳಕ್ಕೆ ಉದಾಹರಣೆ ಕೊಡುವ ಹಾಗೆ ಒಂದು ಕಥೆಯನ್ನ ಹೇಳ್ತಾರೆ. ಇದು ಕಥನದ ತಂತ್ರ ಅಂತ ಕರೀತಾರೆ. ಇಲ್ಲಿ ಅವನ್ಯಾರೋ ಒಬ್ಬ ಕಥೆಯನ್ನ ಹೇಳಬೇಕು ಅಂತ ಸಿದ್ಧ ಮಾಡ್ಕೊಂಡಿರೋ ಒಬ್ಬ ನಿರೂಪಕ ಇದ್ದಾನಲ್ಲ, ಹೇಗೆ ಇದನ್ನ ಕ್ರಿಯೆಯನ್ನ ನಡೆಸ್ತಿದ್ದಾನೆ, ಕಥೆಯ ಕ್ರಿಯೆಯನ್ನ ನಡೆಸ್ತಾ ಇದ್ದಾನೆ, ಭಾಷೆಯನ್ನ ಹೇಗೆ ಬೆಳೆಸ್ಕೊಂತಿದ್ದಾನೆ, ಇದರಿಂದ ಆದಂತಹ ಪ್ರಯೋಜನ ಯಾವುದು ಅಂದ್ರೆ ನಾವು ಕಷ್ಟ ಬಂದಾಗ ಭಾವನಾತ್ಮಕವಾಗಿ ಯೋಚನೆ ಮಾಡದೆ ಆಲೋಚನೆ ಮಾಡಿ ಆ ಸಮಸ್ಯೆಗೆ ಉತ್ತರವನ್ನ ಕಂಡಿಡ್ಕೋಬೇಕು ಅನ್ನೋದು ಇಲ್ಲಿ ಒಳಗಡೆ ಹುಟ್ಟುತ್ತಿರುವ ಧ್ವನಿಯಾಗಿದೆ. ಇದನ್ನ ನಿರೂಪಕ ಹೇಗೆ ರೂಪಿಸ್ತಿದ್ದಾನೆ ಒಂದು ಚಿತ್ರವನ್ನ ತುಂಬಾ ನಾವೇನ್ ಹೇಳ್ತೀವಿ ಸರಳವಾಗಿದೆ, ನೇರವಾಗಿದೆ. ಅಲ್ಲಿ ಒಂದು ಉದಾಹರಣೆಯ ರೀತಿಯಲ್ಲಿ ಒಂದು ಕಥೆ ಬಂದಿದೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಏನ್ ಹೇಳಬೇಕೋ ಅದನ್ನ ಪಾತ್ರಗಳ ಮುಖಾಂತರ ಹೇಳಿಸಲಾಗ್ತಿದೆ, ನೇರವಾಗಿ ಹೇಳ್ಕೊಂಡು ಹೋಗ್ತಾ ಇದೆ. ಕಡೆಗೆ ಏನಾಗುತ್ತೆ ಕೊನೆಗೆ ಅಂದ್ರೆ ಅವನ ಮನಸ್ಸಿನಲ್ಲಿ ಹೇಳ್ಬೇಕಾಗಿರೋನು ಹೇಳ್ತಿದ್ದಾನಲ್ಲ, ಅವನಿಗೆ ಯಾವ ರಿಸಲ್ಟ್ ಬರಬೇಕಾಗಿದ್ಯೋ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಯಾವ್ದು ರಿಸಲ್ಟ್ ಇದೆ? ಕಷ್ಟ ಬಂದಾಗ ನೀವು ಯೋಚನೆ ಮಾಡಿ ಉಪಾಯ ಮಾಡಿ ಅನ್ನೋದಿದೆಯಲ್ಲ, ಇದು ನಾವು ಮಾರಲ್ ಸ್ಟೋರೀಸ್ ಅಂತ ಓದ್ತಿದ್ವಿ. ಪಂಚತಂತ್ರದ ಕಥೆಗಳಲ್ಲೂ ಕೂಡ ನೈತಿಕತೆಗೆ ಪ್ರಧಾನವಾಗಿರುವಂಥದ್ದು. ಎಲ್ಲಿ ನೀತಿ ಪ್ರಧಾನವಾಗ್ತಾ ಹೋಗುತ್ತೋ ಆದ ಸಂಪ್ರದಾಯ ತನ್ನ ಮುಖವನ್ನ ತೋರಿಸುತ್ತೆ.
ಈ ನೈತಿಕತೆ ಎಲ್ಲಿಂದ ರೂಪುಗೊಳ್ತಾ ಹೋಗುತ್ತೆ ಅಂದ್ರೆ ಸಂಪ್ರದಾಯದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಯೋಚನೆಯ ಕ್ರಮದೊಳಗಡೆಗೆ ಕತೆ ಬಂದು ನಿಂತ್ಕೊಂಡಂತೆ. ಇಲ್ಲಿ ನಿರೂಪಣೆ ಅನ್ನೋದು ಹೇಗಿದೆ? ಇಲ್ಲಿ ನೇರವಾದದ್ದು. ಭಾಷಿಕ ಕ್ರಿಯೆ ಅನ್ನೋದು ಈ ನೇರವಾದಂಥ ಘಟನೆಗಳ ಮುಖಾಂತರವೇ ಕಟ್ಕೊಳ್ತಾ ಹೋಗುತ್ತೆ. ತುಂಬಾ ಸರಳವಾಗಿದೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬೇರೆ ಆಯಾಮಗಳಿಗೆ ಹೋಗುವಂತಹ ಕಥೆಯನ್ನ ನಾವು ಗಮನಿಸಿದ್ರೆ, ವಚನ ಸಾಹಿತ್ಯ ಇಂತಹ ನಿರೂಪಣೆಯ ಸೂಕ್ಷ್ಮಗಳನ್ನ ಹಿಡಿತಕ್ಕಂಥದ್ರಲ್ಲಿ ಅದ್ಭುತವಾದದ್ದು. ಒಂದು ವಚನವನ್ನ ತಗೊಂಡ್ರೆ ಗಮನಿಸಿದ್ವಿ. ಕಾಣದ ಠಾವಿನಲ್ಲಿ ಜರಿದರೆಂದಡೆ ಕೇಳಿ ಪರಿಣಾಮಿಸಬೇಕು. ಅದೇನು ಕಾರಣ? ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಬಹುದಾಗಿ ಎನ್ನ ಮನದ ತದ್ವೇಷವಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಬಸವಣ್ಣವರಲ್ಲಿ ತನ್ನ ಮನಸ್ಸಿನಲ್ಲಿರುವುದನ್ನ ಮಂಡಿಸೋದಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ತಾರೆ. ಅದರಲ್ಲಿ ಇದು ಕೂಡ ಒಂದು ಯಾವುದು? ಈ ವಚನದಲ್ಲಿ ನಾನು ಇನ್ನೊಂದ್ಸತಿ ಮುಂದೆ ಇಡೋದಾದ್ರೆ ಏನ್ ಹೇಳ್ತಿದ್ದಾರೆ? ಕಾಣದ ಠಾವಿನಲ್ಲಿ ಜರದರೆಂದರೆ ಕೇಳಿ ಪರಿಣಾಮಿಸಬೇಕು. ಅದೇನು ಕಾರಣ? ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಬಹುದಾಗಿ. ಯಾರೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಮ್ಮನ್ನು ಚೆನ್ನಾಗಿ ಯಾರೋ ಬೈತಾ ಇದ್ದಾರೆ. ಬೈಯೋಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಅದೇನು ಕಾರಣ? ಅದ್ಯಾಕೆ ಬೈತಿದ್ದಾರೆ? ಕೊಳ್ಳದೆ ಕೊಡದೆ, ಏನನ್ನೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತೇನೆ, ನನಗೂ ಏನು ಕೊಡದೆ ಅವರಿಗೆ ಸಂತೋಷಬಹುದು. ನನ್ಗೆ ಬೈಯೋದ್ರಿಂದ ಅವ್ರಿಗೇನ್ ಸಿಗ್ತಾ ಇದೆ? ಏನೂ ಕೊಡದೇನೆ ಖುಷಿ ಪಡ್ತಾ ಇದ್ದಾರಲ್ಲ, ಬೈಯೋದ್ರಿಂದನೇ ಸಂತೋಷ ಪಡ್ತಿದಾರಲ್ಲ. ಎನ್ನ ಮನದ ತದ್ವೇಷವಳಿದು. ಇಷ್ಟು ಯೋಚನೆ ಬಂದಿದ ತಕ್ಷಣನೇ ನನಗೆ ತಿರುಗಿ ವಾಪಸ್ ಬೈಬೇಕು ಅನ್ನಿಸ್ತಿಲ್ಲ. ಅವರಿಗೆ ಖುಷಿ ಪಡ್ತಿದಾರಲ್ಲ, ಖುಷಿ ಪಡಲಿ ಬಿಡು. ಎನ್ನ ಮನದ ಆ ದ್ವೇಷ ಕ್ಷಣಕ್ಕೆ ಅಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು. ನಿಮ್ಮ ಶರಣರಿಗೆ, ಯಾರನ್ನು ಬೈತಾ ಇರೋದು? ನಿಮ್ಮ ಶರಣ. ಅವನಿಗೆ ಅವನು ಬೈತಾ ಇರುವುದನ್ನ ಮರೆತು ಅವನ ಬಗ್ಗೆ ದ್ವೇಷವನ್ನ ಕಂಡುಕೊಳ್ಳೋದನ್ನೇ ನಮಸ್ಕಾರ ಮಾಡುವ ಶಕ್ತಿಯನ್ನ ನನಗೆ ಕರುಣಿಸು ಕೂಡಲ ಸಂಗಮ ದೇವ. ಈಗ ಈ ನಿರೂಪಣೆಯ ಒಳಗಡೆಗೆ ಏನು ಕನ್ಫ್ಯೂಷನ್ ಹೇಗೆ ಕಾಣಿಸುತ್ತೆ? ಈ ಮೊದಲ 3 ಸಾಲು ಇದೆಯಲ್ಲ, ಕಾಣದ ಠಾವಿನಲ್ಲಿ ಜರಿದರೆಂದಡೆ ಕೇಳಿ ಪರಿಣಾಮಿಸಬೇಕು ಅಂದ್ರೆ ಯಾರು ಮಾತಾಡ್ತಿದ್ದಾರೆ ಅಲ್ಲಿ? ನಾನು ಅನ್ನೋದು ಕೇಳಿಸ್ತಿಲ್ವಲ್ಲ ಅಲ್ಲಿ? ಕಾಣದ ಠಾವಿನಲ್ಲಿ ಡೈರೆಕ್ಟ್ ಸ್ಟಾರ್ಟೇ ಆಗೋಯ್ತು. ಈಗ ಅಲ್ಲಿ ನೋಡಿ, ಇಲ್ಲೊಬ್ರು ಕೂತಿದ್ದಾರೆ ಅಂತ ಹೇಳಿದ್ರೆ ನಾನು ನೋಡಿ ಅಂತ ಇನ್ನೊಬ್ಬರನ್ನ ಕೂತು ಹೇಳ್ತಿದ್ದೀನಿ. ಇಲ್ಲಿ ಯಾರು ಹೇಳ್ತಿದ್ದಾರೆ? ಕಾಣದ ಟಾವಿನಲ್ಲಿ ಜರಿದರೆಂದಡೆ ಕೇಳಿ ಪರಿಣಾಮಿಸಬೇಕು, ಖುಷಿ ಪಡಬೇಕು. ಅವರು ಈ ತರ ಬೈತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನಾನು ಏನ್ ಕಾರಣ? ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಬಹುದಾಗಿ. ನಿಧಾನಕ್ಕೆ ಇದು ನಾನು ಅಂತ ಹೇಳಿದೇನೆ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರುವುದು ಅನ್ನೋದ್ರ ಕಡೆಗೆ ಗಮನ ಬರುತ್ತೆ. ಎಲ್ಲಿ ಗೊತ್ತಾಗುತ್ತದೋ? ಈ ಸೆಂಟೆನ್ಸ್. ಎನ್ನ ಮನದ ತದ್ವೇಷವಳಿದು. ನನ್ನ ಮನದ ತದ್ವೇಷ, ಅವ್ರ ಬಗ್ಗೆ ದ್ವೇಷ ಸೃಷ್ಟಿ ಆಗದೆ. ಹಾಗಾದ್ರೆ ಈ ಅನುಭವ ಯಾರದು? ಈ ಮೇಲಿನ 3 ಸಾಲಿನಲ್ಲಿ ನೋಡ್ತಾ ಇರೋದು ಯಾರು? ಅವನು ನಿರೂಪಕನೋ ಹೇಳ್ತಾ ಇರುವವನೋ ಅಂತ ಹೇಳಿದ್ರೆ, ಈ ಹೇಳ್ತಾ ಇರುವವನ ಬಗ್ಗೆ ಹೇಳ್ತಿರೋನು ಯಾರು? ಎಲ್ಲಿದ್ದಾನೆ? ಕಾಣಿಸ್ತಾನೆ ಇಲ್ಲ ನಮಗೆ. ನೇರವಾಗಿ ಅದು ವಿಷಯಕ್ಕೆ ಬಂದುಬಿಟ್ಟಿದೆ. ಎನ್ನ ಮನದ ತದ್ವೇಷವಳಿದು ನಿಮ್ಮ ಶರಣರಿಗೆ. ಎನ್ನ ನಿಮ್ಮ ಇಲ್ಲಿ ಕಾಣಿಸ್ತೀವಿ ಈ ಭಾಗದೊಳಗೆ. ನಾನು ನೀನು ಅನ್ನೋದು ಇಂಥ ಶರಣರಿಗೆ ನಮಸ್ಕಾರ ಮಾಡಬೇಕು ಅಂತ ನನಗೆ ಬುದ್ಧಿ ಕೊಡು, ಇದನ್ನೇ ಅನುಭವ ಅಂತ ಹೇಳ್ಕೊಳ್ಳುವಂಥದ್ರೊಳಗಡೆಗೆ ನನಗೆ ಪಂಚತಂತ್ರದಕ್ಕಿಂತ ಡಿಫ್ರೆಂಟ್ ಆಗಿರೋದು ಕಾಣಿಸುತ್ತೆ.
ಪಂಚತಂತ್ರದೊಳಗಡೆಗೆ ನಾನು ನೀನು ಅನ್ನುವಂಥದ್ದು ಅಷ್ಟು ಕಾಣಿಸೋದಿಲ್ಲ. ಆದ್ರೆ ಇಲ್ಲಿ ನಾನು ಅನ್ನುವಂಥ ಒಂದು ಪ್ರಜ್ಞೆ ಯೋಚಿಸ್ತಾ ಇರುವಂಥದ್ದು, ಆ ಪ್ರಜ್ಞೆ ಏನನ್ನೋ ಕಂಡುಕೊಳ್ತಾ ಇರುವುದು, ನಿರೂಪಣೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಇದು ಸಾಂಪ್ರದಾಯಿಕವಾದಂಥದ್ದು ಅಲ್ಲ. ಸಾಂಪ್ರದಾಯಿಕವಾಗಿರುವಂಥದ್ರೊಳಗಡೆಗೆ ಏನಿರುತ್ತೆ, ನಾವು ಮಾತಾಡ್ಕೊಳ್ತೀವಲ್ಲ, ಒಳ್ಳೆಯದೇ ಗೆಲ್ಲುತ್ತೆ ಯಾವಾಗಲೂ, ಕೆಟ್ಟವರಿಗೆ ಕೊನೆಯಲ್ಲಿ ಕೆಟ್ಟದಾಗುತ್ತೆ, ಇವೆಲ್ಲ ಸಾಂಪ್ರದಾಯಿಕವಾದಂಥದ್ದು. ಆದರೆ ವಚನಕಾರರೊಳಗಡೆಗೆ ಅಥವಾ ನಾನು ಅಂತ ಯಾರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೋ ಅದ್ರೊಳಗಡೆಗೆ ಸಂಪ್ರದಾಯದ ಮೇಲೆ ಮುರಿದು ಹೋಗಿ ಹೊಸದನ್ನ ಕಟ್ಕೊಳ್ಳೋದಿಕ್ಕೆ ಆತುರಿತಾ ಇರುವಂಥದ್ದು, ಯೋಚಿಸ್ತಾ ಇರ್ತಕ್ಕಂಥದ್ದು, ಕಷ್ಟಪಡ್ತಾ ಇರುವಂಥದ್ದು ಕಾಣಿಸುತ್ತೆ. ಬಸವಣ್ಣನ ಈ ವಚನದಲ್ಲಿ ಅವ್ರು ನನ್ನ ಬೈತಾ ಇದ್ದಾರೆ, ಬೈತಾ ಇರೋದ್ರಿಂದ ಅವರಿಗೆ ಖುಷಿ ಸಿಗ್ತಿದೆ. ಖುಷಿ ಸಿಗ್ತಾ ಇದೆಯಲ್ಲ ಅವರಿಗೆ, ನಾನು ಯಾಕೆ ದ್ವೇಷ ಮಾಡಲಿ ಅಂದ್ರೆ ತನ್ನ ಒಳಗಡೆಗೆ ಯೋಚನೆ ಹುಟ್ಟುತ್ತಾ ಇದೆಯಲ್ಲ, ಅದು ಒಬ್ಬ ಕವಿನೋ ಲೇಖಕಂದು ಅನುಭವವನ್ನ ಒಂದು ಪಠ್ಯವಾಗಿ, ಒಂದು ವಸ್ತುವಾಗಿ ಹೇಗೆ ಮಂಡಿಸ್ತಿದ್ದಾರೆ ಅಂದ್ರೆ, ಸಂತೋಷ ಪಡ್ಲಿ ಬಿಡಿ, ನಾನು ಇವ್ರನ್ನ ದ್ವೇಷ ಮಾಡಲ್ಲ ಅನ್ನೋ ತಿಳಿವು ಮೂಡ್ತಾ ಇದೆಯಲ್ಲ, ಅವಾಗೇನಂತಾರೆ, ಆಗ ತಿಳಿವು ಮೂಡಿದಾಗ ಇವರು ಶರಣರು, ನನಗೆ ದಾರಿಯನ್ನ ತೋರಿಸಿದಂಥವರು, ಏನಂತ ದ್ವೇಷ ಮಾಡಬೇಡ ನನ್ನನ್ನ ಅಂತ ದಾರಿ ತೋರಿಸಿದವರು ಅನ್ನುವ ಈ ಅನುಭವದ ನಿರ್ಮಾಣ ಆಗ್ತಾ ಇದೆಯಲ್ಲ, ಇಲ್ಲಿ ಭಾಷಿಕ ಕ್ರಿಯೆ ನಾನು ನೀನು ಅವನು ಅನ್ನುವುದರ ನಡುವೆ ಕಟ್ಕೊಂತಾ ಇರೋದು ಕಾಣಿಸುತ್ತೆ. ಇದನ್ನ ನಾವು ನಿರೂಪಣೆ ಅಂತ ಕರಿತೀವಿ. ಹೇಗೆ ಹೇಳ್ತಿದ್ದಾರೆ ಇದನ್ನ ಗಮನಿಸ್ಬೇಕು ನಾವು, ಯಾರು ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ, ಅದರಿಂದ ಹುಟ್ಟುತ್ತಾ ಇರತಕ್ಕಂಥ ಒಂದು ವಸ್ತುವಿನ ಸ್ವರೂಪ ಯಾವ ರೀತಿಯ ಅರಿವನ್ನ ಕೊಡ್ತಾ ಇದೆ ಅಂತ. ಇನ್ನೊಂದು ವಚನವನ್ನ ತಗೊಂಡು ನೀವು ನೋಡೋದಾದ್ರೆ ಅದಕ್ಕಿಂತ ಸ್ವಲ್ಪ ಬೇರೆ ತರ ಇದೆ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡಲು ಕೂಡಲ ಸಂಗಮ ದೇವ. ಇಲ್ಲಿ ಪ್ರಾರಂಭವೇ ತನಗೆ ಮುನಿವರಿಗೆ, ತಾನು ಅನ್ನೋದು ಯಾವಾಗ ಬರುತ್ತೆ, ತನ್ನ ಅನ್ನೋದು ಯಾವಾಗ ಬರುತ್ತೆ, ಅವನು ತನ್ನನ್ನು ತಾನೇ ಬೈದುಕೊಂಡ, ಅವನ ಬಗ್ಗೆನೇ ಅವನು ಮಾತಾಡ್ಕೊಳ್ತಾ ಇದ್ದಾಗ ಅದು ನಾವು ಹೇಳ್ತೀವಿ, ಅವನ ಬಗ್ಗೆ ಅವನೇ. ನಾನು ನನ್ನನ್ನೇ ಬೈದುಕೊಂಡೆ, ನನ್ನ ಅಂತ ನನಗೆ ಸಂಬಂಧಪಟ್ಟ ಹಾಗೆ ನಾನು ಬಳಸ್ಕೊಂತೀನಿ. ಹಾಗಾದ್ರೆ ಇಲ್ಲಿ ಬಸವಣ್ಣ ತನ್ನ ಬಗ್ಗೆ ಹೇಳ್ತಿಲ್ಲ, ಬೇರೆಯವ್ರ ಬಗ್ಗೆ ಹೇಳ್ತಿದ್ದಾರೆ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ, ಅವರು ಸಿಟ್ಟು ಮಾಡ್ಕೊಳ್ಳೋರಿಗೆ ನೀ ಯಾಕೆ ಸಿಟ್ಟು ಮಾಡ್ಕೊಳ್ತೀಯ ಅಂತ ಹೇಳುವಾಗೆಲ್ಲ ಇನ್ನೊಬ್ಬರನ್ನ ಕುರಿತು ಹೇಳ್ತಾ ಇರೋದು ಕಾಣಿಸ್ತಾ ಇದೆ. ತನುವಿನ ಕೋಪ ತನ್ನ ಹಿರಿತನದ ಕೇಳು. ನನ್ನ ಪದ್ಯ ನೀನು ವಿವರಿಸಕ್ ಹೋಗಲ್ಲ, ನನಗೆ ಮುಖ್ಯವಾಗಿ ಬೇಕಾಗಿರೋದೇನಿಲ್ಲಿ, ತಾನು ಅಂತ ಹೇಳ್ತಿದ್ರು, ತನಗೆ ಹೇಳ್ಕೊಂತಿಲ್ಲ, ಅದನ್ನ ಲೋಕನ ನೋಡ್ತಾ ಇರೋದು ಕಾಣಿಸುತ್ತೆ. ಓಹೋ, ಯಾಕಪ್ಪ ಬೇಜಾರು ಮಾಡ್ಕೊಂತೀಯ? ಬೇಜಾರು ಮಾಡ್ಕೊಂಡ್ರೆ ನಿನ್ನ ಹಿರಿತನಕ್ಕೇನೆ ಧಕ್ಕೆ ಅದು, ನಿನ್ನ ಅರಿವು. ಸಿಟ್ಟು ಮಾಡ್ಕೊಂಡಾಗೆಲ್ಲ ಆಗೋದೇನೋ, ನಮ್ಮ ಅರಿವನ್ನ ನಾವು ಕಳ್ಕೊಳ್ತೀವಿ. ಕೊನೆಗೆ ಏನಾಗುತ್ತೆ, ಮನೆಯೊಳಗಣ ಕಿಚ್ಚು ಮನೆಯ ಸುಡದಲ್ಲದೆ. ಯಾವುದು ಮನೆ? ಈ ಮನೆಯೊಳಗಡೆಗೆ ಹುಟ್ಟುವ ದ್ವೇಷ, ಕೋಪ, ಸಿಟ್ಟು ಯಾರನ್ನ ಸುಡುತ್ತೆ? ಅವರನ್ನಲ್ಲ. ಯಾರನ್ನ? ನಾನು ಅಂತಲೂ ಹೇಳ್ತಿಲ್ಲ ಬಸವಣ್ಣ. ಯಾರು ಹೇಳ್ತಿರೋದು ಇಲ್ಲಿ? ತನಗೆ ಅಂತಲೂ ಹೇಳ್ತಿಲ್ಲ, ನನಗೆ ಅಂತಲೂ ಹೇಳ್ತಿಲ್ಲ. ಈ ಮೇಲಿನ ತನಗೆ ಅಂತ ಹೇಳ್ತಿರುವಂತ ಸಾಲುಗಳು ಇಲ್ಲಿಗೆ ಬರುವಷ್ಟೊತ್ತಿಗೆ ಮನೆಯೊಳಗಣ ಕಿಚ್ಚು ಮನೆಯ ಸುಡುವುದಲ್ಲದೆ ಅಂತ ಹೇಳುವಾಗ, ಓಹೋ, ಬೇರೆಯವ್ರಿಗೆ ಹಿಂಗ ಆಗ್ತಾ ಹೋದಾಗ ತೊಂದರೆ ಯಾರಿಗಾಗುತ್ತೆ? ಕೋಪ ಮಾಡ್ಕೊಂಡ್ರೆ, ಸಿಟ್ಟು ಮಾಡ್ಕೊಂಡ್ರೆ ದೇಹನೂ ಹಾಳಾಗೋಗುತ್ತೆ, ಮನಸ್ಸೂ ಕೆಡುತ್ತೆ ಅಂತ ಹೇಳುವಾಗ ಇದು ನಿರೂಪಣೆ ಹೇಳ್ತಾ ಇರುವಂಥದ್ದು.
ಈ ಅನುಭವದಿಂದ ನೋಡ್ತಾ ಇರುವ ಈ ನೋಟದಿಂದ ಪಡ್ಕೊಂಡಂತ ತಿಳಿವು ಏನು ಅಂದ್ರೆ, ಇಲ್ಲಪ್ಪ, ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದಲ್ಲದೆ ಅರ್ಥ ಮಾಡ್ಕೊಂತ ಇದ್ದಾರೆ. ಇದು ಅನುಭವದ ಫಲಿತ. ಇದು ಅನುಭವದ ಫಲಿತವನ್ನ ನಾನು ಅಂತನೂ ಇಡ್ತಿಲ್ಲ, ನೀನು ತಾನು ಅಂತನೂ ಇಡ್ತಿಲ್ಲ. ಇದನ್ನ ನಾವು ನಿರೂಪಣೆ ಅಂತ ಕರಿತೀವಿ. ಪ್ರತ್ಯ ಒಂದು ಅನುಭವದಿಂದ ಒಂದು ತಿಳಿವು ಸೃಷ್ಟಿಯಾಗ್ತಾ ಇದೆ. ಇದ್ರೊಳಗಡೆಗೆ ನಮ್ಗೆ ಹಿಂದಿನೊಳಗಡೆಗೆ ಮೊದಲು ಅವನು ಅಂತ ಹೇಳಿ ತಾನು ಅಂತ ಬಂದಿದ್ದು ನೋಡಿದ್ವಿ. ಈ ಪಾರ್ಟ್ ಒಳಗಡೆಗೆ ಅವೇನು ಹೇಳದೇನೆ ಬೇರೆಯವ್ರನ್ನ ಕುರಿತು ಹೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಈ ಮರಳಿ ಮಣ್ಣಿಗೆ ಎನ್ನುವ ಈ ಟೆಕ್ಸ್ಟಿನ ಒಳಗಡೆಗೆ ಇನ್ನಷ್ಟು ಏನಂತೀವಿ, ಸಂಕೀರ್ಣವಾದದ್ದು ಸೃಷ್ಟಿಯಾಗ್ತಾ ಹೋಗುತ್ತೆ ಗದ್ದಿದೊಳಗಡೆಗೆ. ಹೇಗೆ ಅದು ನಾವು ಯಾರು ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ಇವುಗಳನ್ನ ಗಮನಿಸ್ತಾ ಹೋಯ್ತು ಅಂದ್ರೆ ಇಡೀ ಮರಳಿ ಮಣ್ಣಿಗೆ ಪಠ್ಯದೊಳಗಡೆಗೆ ಮೊದಲ ಭಾಗದಲ್ಲಿ, ಅದು 3 ತಲೆಮಾರಿನ ಕಥೆ. ಮೊದಲ ತಲೆಮಾರಿನಲ್ಲಿ ರಾಮ ಐತಾಳ ಅಂತಿರ್ತಾರೆ. ರಾಮ ಐತಾಳರು ಮೊದಲ ಹೆಂಡತಿಯಿಂದ ಮಕ್ಕಳಾಗ್ಲಿಲ್ಲ ಅಂತ 2ನೇ ಮದುವೆ ಆಗಿದ್ದಾರೆ. 2ನೇ ಹೆಂಡತಿ ಇವಾಗ ಗರ್ಭಿಣಿಯಾಗಿದ್ದಾಳೆ. ಅವಳಿಗೆ ಹೆರಿಗೆಯ ಸಂದರ್ಭ, ಕಾಯ್ತಾ ಇದ್ದಾರೆ ಯಾವಾಗ ಎಂಥ ಮಗು ಹುಟ್ಟತ್ತೆ ಅಂತ. ಅವತ್ತು ಈ ಕರಾವಳಿ ಪ್ರದೇಶದಲ್ಲಿದ್ದಂಥವರು ತಮ್ಮ ಗದ್ದೆಗೆ ಕೆಸರನ್ನ ಹಾಕೋಕ್ಕೆ ಒಂದು ಸಮುದ್ರದ ಹತ್ತಿರದಲ್ಲಿದ್ದಂತಹ ಅಥವಾ ನೀರಿನ ನದಿಯ ಹತ್ತಿರದಲ್ಲಿದ್ದಂತಹ ಒಂದು ದೋಣಿಯಲ್ಲಿ ಕೆಸರನ್ನ ತುಂಬಿಸ್ಕೊಂಡು ಬಂದು ಹಾಕ್ತಾ ಇರ್ತಾರೆ. ಇವರ ಹೆಂಡತಿಯ ಮನೆಯಿಂದ ಹೆಂಡತಿಯ ಅಣ್ಣ ಬಂದು ಸತ್ಯನಿಗೆ ಗಂಡು ಮಗು ಆಯ್ತು ಅಂತ ಹೇಳ್ತಾರೆ. ಈ ಸಂದರ್ಭದೊಳಗೆ ಭಾವನನ್ನ ಕೂಡಿಸ್ಕೊಂಡು ಮಾತಾಡ್ತಾ, ಭಾವ ನಶ್ಯ ತಗೊಳ್ಳಿ ಅಂತ ನಶ್ಯದ ಡಬ್ಬಿಯನ್ನ ಅವ್ರ ಮುಂದೆ ಇರ್ತಾರೆ. ಚಾಪದ ಮೇಲೆ ನಶ್ಯದ ಡಬ್ಬಿ ಇದೆ. ಅದಕ್ಕೆ ಬೆಳ್ಳಿಯ ಕಟ್ಟು ಹಾಕಿರುವ ಪಿಂಗಾಣಿಯ ಬೆಳ್ಳಿಯ ಕಟ್ಟು ಹಾಕಿರುವ ನಶ್ಯದ ಡಬ್ಬಿ ಅಲ್ಲಿದೆ. ಅವತ್ತು ಮನೆಯಲ್ಲಿ ಬೇಳೆ ಸಾರು ಮಾಡೋಕ್ಕೆ ಮನೇಲಿ ಬೇಳೆ ಇರಲಿಲ್ಲ. ಅವರ ಹೆಂಡತಿ ಹೋಗಿ ಚೀನಮಯ್ಯ ಅನ್ನೋರ ಮನೆಯಿಂದ ಬೇಳೆ ಇಸ್ಕೊಂಡ್ಬಂದಿದ್ದಾಳೆ. ಹೆಂಡತಿ ಹೇಳ್ತಾಳೆ, ಇವತ್ತು ಹೆಂಡತಿ ಚೀನಮಯ್ಯನಿಗೆ ಹೇಳ್ತಾಳೆ, ಇವತ್ತು ಐದಾಳರ ಮನೆಯವರು ಬೇಳೆ ತಗೊಂಡೋದ್ರು, ಯಾರೋ ನೆಂಟರು ಬಂದಿರಬೇಕು ಅಂತ. ಚೀನಮಯ್ಯ ಸಾಯಂಕಾಲ ಮುಸ್ಸಂಜೆ ಹಾಕಿನಲ್ಲಿ ಹಾಜರು. ಯಾರು ಬಂದಿರೋದು ಎನ್ಕ್ವೈರಿಗೆ ಬರ್ತಾನೆ. ಇಬ್ರು ಕೂತ್ಕೊಂಡು ಪಟ್ಟಾಂಗ ಹೊಡಿತಾರೆ. ಐತಾಳರು ಶೀನಮಯ್ಯನ ಎದುರು ಬದುರು ಮುಖ ಮಾಡಿ ಹರಟೆಗೆ ಅನುವಾದ್ರು. ನಡುವೆ 12ನೆಯ ಕಾಲದೀಪ ಕುರುಡಾಗಿ ಉರಿಯುತ್ತಿತ್ತು. ಐತಾಳರು, ಈ ದೀಪಕ್ಕೆ ಎಣ್ಣೆಯೂ ಇಲ್ಲವೇ ಎಂದರು. ತಗೊಂಡು ಹಾಕಿ ಅಂತ ಹೇಳಿಲ್ಲ, ಈ ದೀಪಕ್ಕೆ ಎಣ್ಣೆಯೂ ಇಲ್ಲವೇ, ಇದು ನಿರೂಪಣೆ ಹೇಳಿದರು. ಹೊರಗೆ ಹಾಲು ಹೊಯ್ದ ಹಾಗಿದೆ ತಿಂಗಳ ಬೆಳಕು. ಆ ದೀಪವನ್ನ ನಂದಿಸಿ ಯಾವ ಮಣ್ಣಿಗೆ ಅದು ಅಂದ್ರು. ಅದನ್ನ ನಂದಿಸಿ ತನ್ನ ನಂಟರ ಮನೆಯ ಸ್ತುತಿಪಾಠಕ್ಕೆ ಐತಾಳರು ತೊಡಗಿದ್ರು. ಎಷ್ಟು ಸಮಯದ ತನಕ ಇವರ ಮಹಾಸಭೆ ಮುಂದುವರಿಯಿತೋ ಏನೋ. ಶೀನಪ್ಪ, ರಾತ್ರಿ ಬಹಳ ಆಯ್ತು ಅಂತ ಕಾಣುತ್ತೆ, ಕಣ್ಣು ಕೂರ್ತಾ ಇದೆ, ಹೋಗ್ತೀನಿ ಅನ್ನೋವಾಗ ಸರಸ್ವತಿ ಪಾರ್ವತಿಯರು ನದಿಯ ದಂಡೆಯಿಂದ ಬಂದು ಮನೆಯ ಮುಂದಿನ ಕೆರೆಯಲ್ಲಿ ಆ ದಿನದ 4ನೆಯದೋ 5ನೆಯದೋ ಸ್ನಾನವನ್ನ ಮುಗಿಸಿ ಅಂಗಳಕ್ಕೆ ಕಾಲಿರಿಸಿದ್ರು. ಶೀನಪ್ಪಯ್ಯನು, ಯಾರದು? ಸರಸ್ವತಿ ಮನೆ. ಈ ಕತ್ತಲಲ್ಲಿ ಅಗೇಡಿಗೆ ನೀರು ಒಡೆಯಲು ಹೋಗಿದ್ದರೇನೋ ಅಂದ. ಅಗೇಡಿದ್ರೆ ಗದ್ದೆ. ಈ ಗದ್ದೆಗೆ ನೀರು ಹಾಕಕ್ಕೆ ಹೋಗಿದ್ರು ಇಷ್ಟೊತ್ತಿನಲ್ಲಿ ಅಂತ. ಇಲ್ಲ ಶೀನಪ್ಪ, ಬೆಳಗ್ಗೆ ನಂಟರು ಬಂದ ಬಿಡಿಯಲ್ಲಿ ದೋಣಿಯಲ್ಲಿ ತುಂಬಿದ ಕೆಸರನ್ನ ಕೆಳಕ್ಕೆ ತೋಡದೆ ಬಂದಿದ್ದೆವು. ನಾಳೆ ಬೆಳಗ್ಗೆ ದೋಣಿ ಕಲ್ಯಾಣಪುರಕ್ಕೆ ಹೋಗಬೇಕು. ತನ್ನ ಕೆಲಸಕ್ಕೆ ತೊಂದರೆಯಾಗಬಾರದು ಎಂದು ಮೊಗೇರ ಗೋವಿಂದ ಅಂದಿದ್ದ. ಆದ್ದರಿಂದ ಕೆಸರೊಂದನ್ನ ಗದ್ದೆಗೆ ತೋಡಿ ಹಾಕಿ ಅವನ ದೋಣಿಯನ್ನ ತೊಳೆದು ಅವನ ಮನೆಯ ಹೊದ್ದಿಗೆ ಕಟ್ಟಿ ಬಂದೆವು. ಕೆಸರಿನ ವ್ಯಾಪಾರ ಅಲ್ವೇ, ಮುಟ್ಟಿ ಬಂದ ಮೇಲೆ ಮೀಯದೆ ಉಪಾಯ ಉಂಟೆ ಅಂತ ಸರಸ್ವತಿ ನುಡಿದಳು.
ಸರಿ, ಶೀನಪ್ಪಯ್ಯನು ತನ್ನ ಮನೆಯ ಸುಖ ದುಃಖಗಳನ್ನು ತುಸುವತ್ತು ಮಾತನಾಡಿದ. ಐತಾಳ್ರು ನಿದ್ದೆ ಮಾಡಕ್ಕೆ ಅಂತ ಹೊರಟರು. ಆಗ ಇವ್ರು ಇನ್ನೊಂದ್ಸಲ ಒಂದು ಚಿಮುಟಿ ನಶ್ಯ ಕೊಡಿ ನೋಡುವ ಅಂತ ಕೇಳಿದ. ಐತಾಳ್ರು ಪುಡಿ ಮಾಡಿದ ಪೇಟೆಯ ವ್ಯಾಪಾರಸ್ಥರಿಂದ ತಂದಂತಹ ನಶ್ಯದ ಪುಡಿಯನ್ನ ತಮ್ಮ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ರು. ಅದನ್ನ ತಂದು ಶೀನಮ್ಮಯ್ಯನ ಮುಂದೆ ಇಟ್ರು. ಶೀನಮ್ಮಯ್ಯ ಒಂದು ಸಣ್ಣದಾಗಿ ಅದನ್ನ ನೋಡಿ ಮುಂದಕ್ಕೆ ಹೋಗ. ಇದು ಇಷ್ಟು ಕರ್ನಾಟಕ ಗಮನಕನ ಕಥೆಗಿಂತ ಇದು ಕಾಂಪ್ಲೆಕ್ಸ್ ಆಗ್ತಾ ಹೋಗೋದು ಕಾಣಿಸುತ್ತೆ. ಈ ಪ್ರಸಂಗದೊಳಗಡೆ ಏನು ಆ ಡೈಲಾಗ್ನಿಂದ ಹೇಗೆ ಕಾಣಿಸ್ತು ನಮಗೆ. ಇವರು ಕೆಲಸ ಮಾಡಿದವ್ರೆ. ಶೀನಮ್ಮಯ್ಯ ಬಂದಿದ ತಕ್ಷಣ ಮಾತಾಡಕ್ಕೆ ಕೂತರು. ಆದ್ರೆ ಇವರಿಬ್ಬರು ಹೆಂಗಸರು ಇವರು ಮಾತಾಡಿ ಪಟ್ಟಾಕ ಹೊಡಿತಾ ಇದ್ರು. ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ಮಹಾಸಭೆ ಮುಂದುವರೆದಿತ್ತು. ಯಾರ್ಯಾರು ಇರ್ಲಿಲ್ಲ ಇವರಿಬ್ರೆ. ಆದ್ರೆ ನಿರೂಪಕ ಹೆಂಗೆ ಕಾಮೆಂಟ್ ಮಾಡ್ತಿದ್ದಾನೆ. ಅವ್ರು ಕೆಲಸ ಮಾಡ್ತಿದ್ದಾರೆ, ಇವರು ಸಭೆ ನಡೆಸ್ಲಿ ಅಂತ. ಆಮೇಲೆ ಶೀನಮ್ಮಯ್ಯನ ಇದನ್ನ ದೀಪಕ್ಕೆ ಕೂತಿದ್ದಾರೆ. ದೀಪಕ್ಕೆ ಎಣ್ಣೆ ಇವ್ರೇನು ಹಾಕೊಳ್ಳಲ್ಲ. ಏನಿ ದೀಪಕ್ಕೆ ಎಣ್ಣೆನೂ ಇಲ್ವೋ? ಯಾರನ್ನು ಕುರಿತು ಮಾತಾಡ್ತಿದ್ದಾರೆ ಏನು? ಅಲ್ಲಿರೋ ಮನೆಯವರಿಗೆ ಯಾವ ಬೆಲೆನೂ ಇಲ್ಲ, ಕರೆಯೋದು ಇಲ್ಲ, ಅವ್ರನ್ನ ಕೂತಿದ್ದಲ್ಲೇ ಕೂಗೋದು. ಇದೆಲ್ಲ ಐತಾಳರ ಗುಣಗಳನ್ನ ಪರೋಕ್ಷವಾಗಿ ಈ ಒಂದು ಸಂದರ್ಭ ಹೇಗೆ ಹೊರಗಡೆ ಹಾಕತ್ತೆ. ಇಲ್ಲಿ ನಿರೂಪಕ ಅಂದ್ರೆ ಒಬ್ಬ ಲೇಖಕ ಅನ್ನೋನು ನಿರೂಪಕನ ಮುಖಾಂತರ ನೋಡಿ ಮಹಾಸಭೆ ಹೆಂಗ್ ನಡೀತಾ ಇದೆ. ಕಡೆಗೆ ಇವ್ರುಗಳು ಕೆಲಸ ಮಾಡ್ಕೊಂಡು ಒಳಗಡೆ ಬಂದಾಗ ಐತಾಳರಿಗಾಗ್ಲಿ ಶೀನಮ್ಮಯ್ಯನಿಗಾಗ್ಲಿ ಅಯ್ಯೋ ನಾವು ಕೂತಿದ್ದೀವಿ ಅಂತ ಕೂಡ ಅನ್ನಿಸ್ದೇನೆ ನಶ್ಯ ಕೊಡ್ವಿ ಅಂತಾನೆ. ಇವ್ ತನ್ನ ನಶ್ಯ ಕೊಡ್ತಾರೆ. ಆಯ್ತು ಹೋಗು ನೀನ್ ಮಲ್ಕೋ ಅಂತಾರೆ. ಎಷ್ಟು ನಿರ್ಲಿಪ್ತವಾಗಿ ಇಲ್ಲಿನ ಸಂದರ್ಭವನ್ನ ನಿರೂಪಕ ಮಂಡಿಸ್ತಾ ಇದ್ದಾನೆ. ಇದನ್ನ ನಾವು ಗಮನಿಸ್ತೇ ಹೋಯ್ತು ಅಂತ ಹೇಳಿದ್ರೆ ಮಹಾಸಭೆ ಎನ್ನುವ ಪದ ಇರಬಹುದು ಅಥವಾ ಇವುಗಳು ಮಾತಾಡ್ತಾ ಇರುವ ಡೈಲಾಗ್ಗಳಾಗಬಹುದು, ಇವುಗಳನ್ನ ಗಮನಿಸ್ತೇ ಹೋಯ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಪ್ರಸಂಗವನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಸೈಲೆಂಟ್ ಆಗಿ ಕೇಳಿಸ್ತಾ ಇರುವಂತಹ ಮಾತುಗಳು ಗೊತ್ತಾಗೋದೇ ಇಲ್ಲ. ಕೊನೆಗೆ ಒಂದು ಎಕ್ಸಾಂಪಲ್ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ದೇವದರು ಮಹಾದೇವ ಅವರದ್ದು ಒಂದೊಂದು ಕಥೆಯಲ್ಲೂ ಒಂದೊಂದು ನಿರೂಪಣೆಯ ತಂತ್ರ ಬೆಳೆಸ್ಕೊಂತಾರೆ. ಹೇಗೆ ಅದು ನಿರೂಪಣೆ ತಂತ್ರ ಬಳಸ್ತಾರೆ ಅಂತ ಹೇಳಿದ್ರೆ ಈಗ ಈ ಭಾಗದಲ್ಲಿ ನೋಡಿ, ನಾನು ನೀನು ಅವನು ಇದು ಕತೆ ಹೇಳಕ್ಕೆ ಇರುವಂತ ಒಂದು ನಮ್ಮ ದಾರಿ. ನಾನು ಹೇಳ್ತಾ ಇದ್ದೀನಿ ಅಂತಿರಬಹುದು ಅಥವಾ ಅವನು ನೋಡ್ತಾ ಇದ್ದಾನೆ ಅಂತಿರಬಹುದು. ಸಾಮಾನ್ಯವಾಗಿ ಇವೆರಡನ್ನು ಜಾಸ್ತಿ ಬಳಸ್ತಾರೆ. ನೀನು ಅನ್ನೋದನ್ನ ಬಳಸಲ್ಲ, ನಾನು ಅಥವಾ ನೀವು ಕತೆ ಇಟ್ಟಿರೋದು. ಮಹಾದೇವರ ಸ್ಟೈಲ್ ನೋಡಿ ಹೇಗಿದೆ. ಒಂದು ಊರನ್ನ ವರ್ಣಿಸ್ತಾ ಇದ್ದಾರೆ. ಆ ಊರಿಗೆ ಡಾಂಬರ್ ಹಾಕಕ್ಕೆ ಅಂತ ಸಿದ್ಧತೆ ನಡೀತಾ ಇದೆ. ಆ ಊರು ಡಾಂಬರ್ಗೆ ಹೇಗೆ ಸಿದ್ಧ ಆಗ್ತಿದೆ ಅನ್ನೋಂಥದ್ದು 4 ಸಾಲ ಅಷ್ಟೇ. ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿ ತರ ಹೊಂಟ ಆದಿ 3 ಮೈಲಿ ಹೋಗಿ ಬಸ್ಸು ಓಡಾಡುವ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತದೆ. ದೊಡ್ಡ ರಸ್ತೆಯಿಂದ ಅದೇ ಹಾದಿ ಹಿಡಿದು ಹಿಂದಕ್ಕೆ ಬಂದರೆ ಕಣ್ಣಿ ಕವಿಚಿಕೊಂಡ ಅದು ಗಬ್ಬದೆ ಊರವರೆಗೂ ಬಂದು ದೆವ್ವ ನಿಂತ ಅರಳಿ ಮರಗಳ ಬಳಚಿ ಮುಂದೆ 3 ಸೆಲೆಯಾಗಿ ಹೊಡೆದುಕೊಂಡು ಊರೊಳಕ್ಕೆ ಧಾವಿಸುತ್ತಾರೆ. ಯಾರು ಹೇಳ್ತಿದ್ದಾರೆ ಇದನ್ನ? ನಾನು ಹೇಳ್ತಾ ಇದ್ದೀನ? ಲೇಖಕ ನೋಡಿ, ಇದೊಂದು ಊರು. ಈ ಊರಿನೊಳಗಡೆ ಒಂದು ದಾರಿ ಇದೆ. ಈ ದಾರಿ ಹೋಗುತ್ತೆ. ಏನೂ ಇಲ್ಲ. ಏನಂತೆ? ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿ ತರ ಹೊಂಟ ಆದಿ. ಪ್ರಾರಂಭ ಆಗ್ತಿರೋದ್ರೆ ಓಣಿ ತರ ಹೊಂಟ ಆದಿ. ಹಾಗಾದ್ರೆ ಯಾರು ಹೇಳ್ತಿದ್ದಾರೆ ಇಲ್ಲಿ? ಕಥೆ ಯಾರು ಹೇಳ್ತಿದ್ದಾರೆ? ಕಾಣಿಸ್ತಾನೆ ಇಲ್ಲ ನಮಗೆ. ಕಥೆ ಹೇಳ್ತಿರೋನು ಕಾಣಿಸ್ತಿಲ್ಲ. ಹಾಗಾದ್ರೆ ಮಾತಾಡ್ತಿರೋದು ಯಾರು ಇಲ್ಲಿ? ಗೊತ್ತಿಲ್ಲ ನಮ್ಗೆ. ಹಾಗಾದ್ರೆ ಇಲ್ಲಿ ಹಾದಿನೇ ಮಾತಾಡ್ತಾ ಇದೆಯಾ? ರಸ್ತೆನೇ ಮಾತಾಡ್ತಾ ಇದೆಯಾ? ರೋಡೇ ಮಾತಾಡ್ತಿದ್ಯಾ? ಗೊತ್ತಿಲ್ಲ. ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿ ತರ ಹೊಂಟ ಆದಿ 3 ಮೈಲಿ ಹೋಗಿ ಬಸ್ಸು ಓಡಾಡುವ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತದೆ. ಇಲ್ಲಿದೆಯಲ್ಲ ನಮ್ಮ ಸುಚಿತ್ರ ಮುಂದಿನ ಈ ರಸ್ತೆ,
ಪಕ್ಕಕ್ಕೆ ಹೋಗಿ ಮುಂದೆ ಮುಖ್ಯ ರಸ್ತೆಗೆ ಹೋಗಿ ಸೇರ್ಕೊಂಡು ಅದು ಹಾಗೆಯೇ ಮುಂದಕ್ಕೆ ಸಾಗಿ ಹೋಗುತ್ತದೆ. ಹೇಳುತ್ತಾ ಇರುವ ನಾನು ಇಲ್ಲಿ ನೋಡಿ ಈ ದಾರಿ ಅಂತಿದ್ದೀನಿ, ನಾನು ಇಲ್ಲಿ ಇಲ್ಲವೇ ಇಲ್ಲ. ಇದೇನಾಗ್ತಿದೆ, ದಾರಿ ಹೋಗಲ್ಲಿ ಸೇರ್ಕೊಂತ ಇದೆ, ಒಂಟ ದಾರಿ. ದೊಡ್ಡ ರಸ್ತೆಯಿಂದ ಅದೇ ಹಾದಿ ಹಿಡಿದು ಹಿಂದಕ್ಕೆ ಬಂದರೆ ಯಾರು ಹಿಂದಕ್ಕೆ ಬರೋದು? ಹಿಂದಕ್ಕೆ ಬಂದರೆ ಅಂದ್ರೆ ನೀವ ಯಾರು? ಹಿಂದಕ್ಕೆ ಬಂದರೆ ಕಳ್ಳಿ ಕವುಚಿಕೊಂಡ ಅದು ಗಬ್ಬನೆ ಊರವರೆಗೂ ಬಂದು ದೆವ್ವಾನಿಂದ ಅರಳಿ ಮರಗಳನ್ನ ಬಳಸಿ, ಆ ರೋಡ್ ಎಲ್ಲೆಲ್ಲ ಹೋಗುತ್ತೆ, ದೆವ್ವಾನಿಂದ ಅರಳಿ ಮರಗಳ ಬಳಸಿ ಮುಂದೆ 3 ಸೆಲೆಯಾಗಿ 3 ಮಾರ್ಗವಾಗಿ ಒಡೆದುಕೊಂಡು ಊರೊಳಗೆ ಧಾವಿಸುತ್ತದೆ. ರಸ್ತೆ ಹೇಗೆ ಹೋಗುತ್ತಿದೆ ಅಂತ ಹೇಳ್ತಾ ಇಲ್ಲ, ರಸ್ತೆನೇ ಅರಳುತ್ತಾ ಇದೆ. ಆ ರೋಡ್ ಎಲ್ಲೋಗುತ್ತೆ, ಏನಾಗ್ತಾ ಇದೆ ಅಂದ್ರೆ ಕಥೆ ಯಾವುದ್ರ ಬಗ್ಗೆ ಹೇಳ್ತಿದಾರೋ ಕಥೆಯ ವಿಚಾರವೇನೆ ತನ್ನಷ್ಟು ತಾನೆ. ಈಗ ಹೂವಿನ ಪಕಡೆಗಳು ಬಿಡಿಸ್ಕೊಂಡು ಅರಳ್ತಾ ಹೋಗುತ್ತಲ್ಲ, ಹಾಗೆ ಕತೆ ಅರಳ್ತಾ ಹೋಗ್ತಿದೆ. ಹಾಗಾದ್ರೆ ಇಲ್ಲಿ ಕತೆ ಹೇಳೋನು ಎಲ್ಲಿದ್ದಾನೆ? ಇದು ಒಳಗಡೆಗೆ ಇದ್ದಾನೋ ಅಥವಾ ಅವನ ಪ್ರಜ್ಞೆ ಈ ದಾರಿಯ ಒಳಗಡೆಗಿದೆಯೋ? ಇದು ಮಹಾದೇವ ಅನುಭವನೇ ಒಂದು ಕಥೆಯಾಗಿ ಹರಡ್ತಾ ಇದೆ. ಇಷ್ಟೊತ್ತಂತ ನಾನು ಮಾತಾಡಿದ್ದೇನೋ ನಿರೂಪಕನಿಗೂ ಪಠ್ಯಕ್ಕೂ ಅಥವಾ ಲೇಖಕ ಪಠ್ಯದಿಂದ ಪಡ್ಕೊಳ್ಳೋದೇನು ಅಂದಾಗ ಒಂದು ಅರಿವು ಅಂತ ಹೇಳಿದ್ವಲ್ಲ, ಅದು ಅನುಭವನೇ ಅರಿವು ಪಡ್ಕೊಳ್ತಾ ಇರೋದು. ಆದ್ರೆ ಇಲ್ಲೇನಾಗ್ತಿದೆ, ಅವನು ಅನುಭವವನ್ನ ಪಡ್ಕೊಂತಿದಾನೋ ಅನುಭವನೇ ಮಂಡಿಸ್ತಿದಾನೋ ಅವನು. ಆ ತರದ ನಿರೂಪಣೆ ಕ್ರಮ ಮಹಾದೇವ ಅವರೊಳಗಡೆಗೆ ಈ ರೀತಿ ಮಂಡಿಸುವ ಕ್ರಮದ ಬೇರೆ ಬೇರೆ ವಿಧಾನಗಳಿವೆ. ಎಲ್ಲ ಲೇಖಕರು ಕೂಡ ತಮ್ಮ ತಮ್ಮ ವಿಚಾರವನ್ನ ಹೇಳೋದಿಕ್ಕೆ ಮೊದಲು ಕಂಡುಕೊಳ್ಳುವ ಹೇಗೆ ಹೇಳಬೇಕು ಅನ್ನುವ ದಾರಿ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಸುಮ್ಮನೆ ಮಾತಾಡ್ಬಿಡೋದಲ್ಲ, ಮಾತನ್ನ ಇವ್ರಿಗೆ ತಲುಪಿಸೋದಿಕ್ಕೆ ಯಾವ ದಾರಿ ಹುಡ್ಕೊಂತೀನಿ ನಾನು? ಈ ದಾರಿಯಲ್ಲಿ ಬಳಸುವ ಭಾಷೆಯ ಕ್ರಿಯೆಯೇ ನಿರೂಪಣೆ. ಈ ನಿರೂಪಣೆಯ ಸ್ವರೂಪ ಅದು ಆಧುನಿಕ ಸಂದರ್ಭದಲ್ಲಿ ಅಪಾರವಾದಂತಹ ತಂತ್ರವನ್ನು ಪಡ್ಕೊಂಡು ಬೆಳೀತಿದೆ. ಕೆಲವೊಂದ್ಸತಿ ಏನಾಗುತ್ತೆ, ಈ ಉದಾಹರಣೆಗೆ SL ಭೈರಪ್ಪನವರ ಪರ್ವ ಅನ್ನೋದಿದೆ. ಪರ್ವದೊಳಗಡೆಗೆ ದ್ರೌಪದಿಯೇ ಮಾತಾಡ್ತಾ ಇರುವ ಹಾಗೆ, ಇನ್ನೊಂದ್ರೊಳಗೆ ಅರ್ಜುನನೇ ಮಾತಾಡ್ತಿರೋ ಹಾಗೆ, ಯಾರೋ ಒಬ್ರು ಕತೆ ಹೇಳ್ತಿದ್ರು ಹೊರಟೋಗಿ ಪಾತ್ರಗಳೇ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳುವ ಹಾಗೆ, ತನ್ನ ಮನಸ್ಸನ್ನ ಹೇಳಿಕೊಳ್ಳುವ ಹಾಗೆ, ಹೀಗೆ ಹೇಳ್ಕೊಳ್ತಾ ಇರುವುದು ಯಾರ ಮನಸ್ಸು? ಲೇಖಕ ಈ ಪಾತ್ರದ ಮನಸ್ಸಿನ ಒಳಕ್ಕೆ ಹೊಕ್ಕು ಹೇಳ್ತಾ ಇದ್ದಾನೋ ಅಥವಾ ತನ್ನ ದೃಷ್ಟಿಕೋನವನ್ನ ಈ ಪಾತ್ರದ ಮುಖಾಂತರ ಗುರುತಿಸ್ತಿದ್ದಾನೋ? ಈ ಸೂಕ್ಷ್ಮತೆಯನ್ನು ನಾವು ಗಮನಿಸ್ಬೇಕು. ಇಷ್ಟೊಂದು ಸತಿ ಲೇಖಕನಿಗೆ ಏನೋ ಹೇಳೋದಿರುತ್ತೆ, ಆದ್ರೆ ಇದನ್ನ ಜೋಡಿಸ್ಕೊಂತಿರ್ತಾನಲ್ಲ, ಏನನ್ನ ಹೇಳಬೇಕು, ಹೇಗೆ ಹೇಳಬೇಕು ಅಂತ. ಅವನಿಗೆ ಹೇಳಬೇಕಾಗಿರೋ ವಿಚಾರಕ್ಕೂ ಅವನು ಜೋಡಿಸಿಕೊಳ್ಳುವ ಏನೋ ಸಂಭಾಷಣೆ ಇರಬಹುದು, ಪ್ರಸಂಗ ಇರಬಹುದು, ಅಥವಾ ಸನ್ನಿವೇಶ ಇರ್ಬೋದು, ಹೊಂದಾಣಿಕೆನೇ ಆಗಲ್ಲ ಅವೆರಡಕ್ಕೂ. ಏನೋ ಅಂತ ಇದ್ದಾರೆ, ಆದ್ರೆ ಇವುದಕ್ಕೂ ಮಾತಾಡ್ತಾ ಇಲ್ವಲ್ಲ. ಇದು ನಮಗೆ ಒಂದು ವಸ್ತುವಿನ ಸಫಲತೆಯನ್ನ ಒಬ್ಬ ಲೇಖಕ ಹೇಗೆ ಹಿಡಿತಾನೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದಿಷ್ಟು ನಾನು ಮಾತಾಡಬೇಕು ಅನ್ಕೊಂಡ ವಿಚಾರ. ಇದು ಒಂಥರ ಕೊನೆಯಿಲ್ಲದ್ದು. ಈಗ ಹೇಳ್ತಾ ಇದ್ರೆ ಮತ್ತಷ್ಟು ಅದು ಇನ್ನಷ್ಟು ಒಳಕ್ಕೆ ಹೋಗ್ತಾ ಹೋಗುತ್ತೆ. ಹೀಗಾಗಿ ಸಂಪ್ರದಾಯದ ಕ್ರಮದಿಂದ ಇವತ್ತು ಪಾತ್ರದ ಮನಸ್ಸಿನೊಳಕ್ಕೆ ಹೋಗುವ ಲೇಖಕನ ಮನಸ್ಸನ್ನ ಹಿಡಿಯುವ ಕ್ರಿಯೆ ಮತ್ತು ಪಾತ್ರಗಳ ಮುಖಾಂತರ ಇಡೀ ಒಂದು ಕಥಾವಸ್ತು ಹೇಳ್ತಾ ಇರುವಂಥದ್ದನ್ನ ಗುರುತಿಸಿಕೊಳ್ಳುವ ಕ್ರಮ ಮುಖ್ಯವಾಗ್ತಾ ಇದೆ. ಇದನ್ನು ನಾವು ನಿರೂಪಣೆಯ ವಿವಿಧ ವಿನ್ಯಾಸಗಳು ಅಂತ ನಾವು ಗುರುತಿಸ್ಕೋಬಹುದು. ನಮಸ್ಕಾರ. ಪ್ರಬಂಧಕ್ಕೂ ಮತ್ತೆ ನಾಟಕದಲ್ಲೂ
ಎಲ್ಲಿದ್ದಾರೆ, ನಿರೂಪಕನಲ್ಲಿದ್ದಾನೋ ಲೇಖಕರಲ್ಲಿದ್ದಾನೋ, ಲೇಖಕ ಪಾತ್ರದೊಳಗೆ ಹೋಗಿ ಸೇರ್ಕೊಂಡಿದ್ದಾನೋ ಅವನ ದೃಷ್ಟಿಕೋನ ಏನು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಬರೀ ಒಂದು ಸಿನಿಮಾ ನೋಡೋದು ಅಥವಾ ಕಥೆ ಓದೋದು ನನಗೆ ಕನ್ನಡ ಓದೋದು ಬಗ್ಗೆ ಅಂತ ಸುಮ್ಮನೆ ಓದ್ಕೊಂಡು ಹೋಗ್ಬೇಕಾಗಲ್ಲ. ಹಲವು ಬಗೆಯಲ್ಲಿ ವಸ್ತುವನ್ನ ಒಳಗಡೆ ಹೋಗು, ಅವನೇನೋ ಹೇಳಬೇಕು ಅಂತಿರಲ್ಲ, ಒಳಗಡೆಗೆ ಹೋಗುವುದನ್ನ ಬಿಚ್ಚಿ ತೋರಿಸುವ ಮಾರ್ಗಗಳು ಬೇರೆ ಬೇರೆ ರೀತಿ ಪ್ರತಿಭಾವಂತನಾದಂಥವನು ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ದೇ ಅನುಭವಿಸಿ ಹೇಗೆ ಅದು ವಿಷುವಲ್ ಮೀಡಿಯಂಗೂ ಆಗ್ಬೋದಲ್ಲ? ಎಲ್ಲದಕ್ಕೂ ಉದಾಹರಣೆಗೆ